ನಿಮೋನಿಯಾ ಬಂದಾಗ ಅದು ಹೇಗೆ ಶುರುವಾಗುತ್ತೆ ಅಂತ ಹೇಳಿದ್ರೆ ಇನಿಷಿಯಲಿ ಕೆಮ್ಮು ಕಫ ಜ್ವರ ಬರ್ತಾ ಇರುತ್ತೆ, ಕ್ರಮೇಣವಾಗಿ ಜಾಸ್ತಿಯಾಗಿ ಕಫ ಬಿಳಿ ಬಣ್ಣ ಇದ್ದಿದ್ದು ಕ್ರಮೇಣವಾಗಿ ಹಳದಿ ಬಣ್ಣ ಕಫ ಆಗ್ತಾ ಹೋಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಬ್ರೆತ್ಲೆಸ್ನೆಸ್ ಅಂದರೆ ಶ್ವಾಸಕೋಶದ ಉಸಿರಾಟದ ತೊಂದರೆ. ಕೆಲವರಿಗೆ ಟಿಪಿಕಲ್ ಆಗಿ ಬರಲ್ಲ, ಕೆಮ್ಮು ಕಫ ಜ್ವರ ಆ ಥರ ಬರಲ್ಲ, ಕೆಲವರಿಗೆ ಎದೆನೋವು ಬರ್ಬೋದು. ಸಣ್ಣ ಮಕ್ಕಳಲ್ಲಿ ಮತ್ತೆ ಏಜ್ ಆದವರಲ್ಲಿ ಬರೋದಕ್ಕೆ ಅಂದರೆ ಜಾಸ್ತಿ ಬರುತ್ತೆ ಅಂದಾಗ ಇಮ್ಯುನಿಟಿ ಕಡಿಮೆ ಇರೋದೇ ಮೇನ್ ರೀಸನ್ ಆಗಿರುತ್ತಾ ಅಂತ. ಮಕ್ಕಳಲ್ಲಿ ಸಿಂಪ್ಟಮ್ಸ್ ಅವ್ರ ಮಕ್ಕಳು ಹೇಳ್ಕೊಡಲ್ಲ, ಉಸಿರಾಟದ ತೊಂದರೆ ಜಾಸ್ತಿ ಆಗ್ತಿದ್ದಾರೆ. ಕೆಲವು ಚಿಕ್ಕ ಮಕ್ಕಳಲ್ಲಿ ಗೊತ್ತಾಗೋದೇ ಇಲ್ಲ, ಬೇಗ ಅವರಿಗೆ ಚಿಕಿತ್ಸೆ ಕೊಡೋದು ಒಳ್ಳೆಯದು. ಅಲ್ಲಿ ನಿಮೋನಿಯಾ ಇದ್ರೆ ಗೊತ್ತಾಗ್ಬಿಡುತ್ತೆ. ತುಂಬ ಸ್ಟಿಫ್ ಆದಾಗ ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟೇ ಆಕ್ಸಿಜನ್ ಕೊಟ್ಟರು, ಎಷ್ಟೇ ಮಾಸ್ಕ್ ಹಾಕಿದ್ರು, ಆಗ ಅವರಿಗೆ ವೆಂಟಿಲೇಟರ್ ಅವಶ್ಯಕತೆ ಇದೆ. ಸೊ ಆ ವೆಂಟಿಲೇಟರ್ ಅಂದ ತಕ್ಷಣ ಭಯಪಡೋದು ಬೇಡ. ಇಟ್ ಈಸ್ ಡೆಫಿನೆಟ್ಲಿ ಅ ಲೈಫ್ ಸೇವಿಂಗ್ ಮೆಜರ್. ಆಕ್ಸಿಜನ್ ಲೆವೆಲ್ ಎಲ್ಲ ಕಡೆ ಹೋಗ್ತಾ ಇರುತ್ತೆ, ಬ್ರೈನಿಗೆ ಹೋಗುತ್ತೆ, ಕಿಡ್ನಿಗೆ ಹೋಗುತ್ತೆ, ಎಲ್ಲ ಪಾರ್ಟ್ ಆಫ್ ದ ಬಾಡಿ ಹೋಗುತ್ತೆ. ಲಂಗಿಗೆ ಕಂಪ್ಲೀಟ್ ರೆಸ್ಟ್ ಸಿಗುತ್ತೆ. ರೆಸ್ಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇನ್ನೂ ಸಹಿತ ಆ ಕಲ್ಲಾಗಿರೋ ಲಂಗು ಸ್ವಲ್ಪ ಬಿಟ್ಕೊಂಡಿದೆ, ಬಟ್ ಕೆಲವು ಫೈಬ್ರಸ್ ಚೇಂಜಸ್ ಇನ್ನೂ ಉಳ್ಕೊಂಡಿರುತ್ತೆ, ಅವ್ರಿಗೆ ಇನ್ನೂ ಆಕ್ಸಿಜನ್ ರಿಕ್ವೈರ್ಮೆಂಟ್ ಎಲ್ಲ ಬರುತ್ತೆ. ಅಂಥವರಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವರು ನಿಮೋನಿಯಾ ಹೇಗೆ ಬರುತ್ತೆ ಅನ್ಕೊತಾರೆ. ನಿಮೋನಿಯಾ ಬರೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ಇಲ್ಲ ಅಂತ ಹೇಳಿದ್ರೆ ಫಂಗಲ್ ಇನ್ಫೆಕ್ಷನ್. ಕಿಡ್ನಿ ಡಿಸೀಸು, ಡಯಾಲಿಸಿಸ್ ಆಗೋರಿಗೆ, ಇಮ್ಯುನಿಟಿ ತುಂಬ ಕಮ್ಮಿ ಇರೋರಿಗೆ ಪದೇ ಪದೇ ಲಂಗ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನ್ಯೂಮೋನಿಯಾ ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಒಂದು ಸೋಂಕು. ಅದರಲ್ಲೂ ಕೂಡ ಈ ಚಳಿಗಾಲ ಬಂತು ಅಥವಾ ವಿಂಟರ್ ಸೀಸನ್ ಬಂತು ಅಂತ ಹೇಳಿದ್ರೆ ಈ ಕೇಸ್ಗಳು ಇನ್ನೂ ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇರ್ತವೆ. ಹಾಗಿದ್ರೆ ಈ ನ್ಯೂಮೋನಿಯಾ ಬರೋದಕ್ಕೆ ಕಾರಣಗಳೇನು, ಇದರ ಸುತ್ತ ಇರುವಂತಹ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳು ಅಥವಾ ಮಿತ್ಸ್ ಯಾವುದೆಲ್ಲ, ಯಾವ ಸಂದರ್ಭದಲ್ಲಿ ನಾವು ಹೆಚ್ಚು ಅಲರ್ಟ್ ಆಗಬೇಕಾಗತ್ತೆ. ಸೊ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಹಿಮಾಲ್ ದೇವ್ ಜಿಜೆ, ಹೆಡ್ ಆಫ್ ಕ್ರಿಟಿಕಲ್ ಕೇರ್ ಮೆಡಿಸಿನ್, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ನಿಮೋನಿಯಾ ಕಾಮನ್ ಆಗಿ ಗೊತ್ತಿರುತ್ತೆ. ನಿಮೋನಿಯಾ ಅನ್ನುವಂಥದ್ದು ನಮಗೆ ಲಂಗ್ಸಿಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರಾಬ್ಲಮ್ ಅಂತ. ಸೊ ಈ ವಿಂಟರ್ ಸೀಸನಲ್ಲಿ ಸ್ವಲ್ಪ ಕೇಸ್ಗಳು ಜಾಸ್ತಿನೇ ಆಗ್ತಾ ಇರುತ್ತವೆ. ಸೊ ನಿಮೋನಿಯಾ ಅಂತ ಬಂದಾಗ ನಮಗೆ ಕಾಮನ್ ಆಗಿ ನಮಗೆ ಜ್ವರ ಇತ್ತು ಅಥವಾ ಕೆಮ್ಮು ಇತ್ತು ಅಂದಾಗ ನಾವೇನು ಡೈರೆಕ್ಟಾಗಿ ನಿಮೋನಿಯಾಗೆ ಕನೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಹೋಮ್ ರೆಮಿಡಿ ಮಾಡ್ತೀವಿ, ಏನೋ ಹುಷಾರು ತಪ್ಪಿದೆ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಆದರೆ ಯಾವ ಒಂದು ಪಾಯಿಂಟಲ್ಲಿ ಯಾವೆಲ್ಲ ಲಕ್ಷಣಗಳು ಕಂಡು ಬಂದಾಗ ನಾವು ಅದನ್ನು ಕೇರ್ಲೆಸ್ ಮಾಡಬಾರ್ದು, ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಅಂತ. ತುಂಬ ಒಳ್ಳೆಯ ಪ್ರಶ್ನೆ. ಬಿಕಾಸ್ ನಿಮೋನಿಯಾ ಅಂದರೆ ದರ್ ಆರ್ ಡಿಫ್ರೆಂಟ್ ಸಿವಿಯರಿಟಿ ಅಂತ ಹೇಳ್ತೀವಿ. ಬಟ್ ಅದಕ್ಕಿಂತ ಮುಂಚೆ ಎನಿ ಇನ್ಫೆಕ್ಷನ್, ಯಾವುದೇ ಇನ್ಫೆಕ್ಷನ್ ಆದರೂ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದರೆ ಗಂಟಲು, ಅದರಿಂದ ಮೇಲ್ಗಡೆ. ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದರೆ ಲಂಗ್ಸ್, ಅಂದರೆ ಶ್ವಾಸಕೋಶ, ಅದಕ್ಕೆ ಇನ್ಫೆಕ್ಷನ್ನು. ಸೊ ನಿಮೋನಿಯಾ ಕನ್ನಡದಲ್ಲಿ ಶ್ವಾಸಕೋಶದ ಉರಿಯೂತ ಅಂತ ಹೇಳ್ತಾರೆ. ಸೊ ಇದಕ್ಕೆ ಕನ್ಫ್ಯೂಷನ್ ಆಗಬಾರ್ದು. ಸೊ ಜನರಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇರುವಾಗ ಮೈಲ್ಡ್ ಸಿಂಪ್ಟಮ್ಸ್, ಕೆಲವು ಸಲ ಈ ರನ್ನಿಂಗ್ ನೋಸ್ ಬರ್ಬೋದು, ಸೋರ್ ಥ್ರೋಟ್ ಅಂತ ಹೇಳ್ತೀವಲ್ಲ, ಗಂಟಲು ನೋವು, ಕೆಮ್ಮು, ಇಲ್ಲ ಮೈಲ್ಡಾಗಿ ಕಫ ಬರ್ಬೋದು. ಅದು ಜನರಲಿ ಅಂಥ ಸೀರಿಯಸ್ನೆಸ್ ಆಗೋದಿಲ್ಲ. ಜನರಲಿ ಮನೆಯ ಮೆಡಿಕೇಷನ್ಸಲ್ಲಿ, ಸಿಂಪ್ಟಮ್ಯಾಟಿಕ್ ಮೆಡಿಕೇಷನ್ಸಲ್ಲಿ ಇಂಪ್ರೂವ್ ಆಗ್ತಾ ಹೋಗ್ತಾರೆ. ಬಟ್ ನಮಗೆ ಕನ್ಸರ್ನ್ ಆಗೋದು ವೆನೆವರ್ ದೇರ್ ಇಸ್ ಅ ಲಂಗ್ ಇನ್ಫೆಕ್ಷನ್, ನಿಮೋನಿಯಾ ಬಂದಾಗ ಅದರದ್ದು ಸಿಂಪ್ಟಮ್ಸೇ ಬೇರೆ ಇರುತ್ತೆ. ಅದು ಹೇಗೆ ಶುರುವಾಗುತ್ತೆ ಅಂತ ಹೇಳಿದ್ರೆ ಇನಿಷಿಯಲಿ ಕೆಮ್ಮು ಕಫ ಜ್ವರ ಬರ್ತಾ ಇರುತ್ತೆ. ಆ್ಯಂಡ್ ಜ್ವರ ಕ್ರಮೇಣವಾಗಿ ಜಾಸ್ತಿಯಾಗಿ ಕಫ ಬಿಳಿ ಬಣ್ಣ ಇದ್ದಿದ್ದು ಕ್ರಮೇಣವಾಗಿ ಹಳದಿ ಬಣ್ಣ ಕಫ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬ್ರೆತ್ಲೆಸ್ನೆಸ್ ಅಂದರೆ ಶ್ವಾಸಕೋಶದ ಉಸಿರಾಟದ ತೊಂದರೆ, ಅಂದರೆ ಉಸಿರಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಕೆಲವು ಸಲ ಮೆಟ್ಲು ನೆಟ್ಕೊಂಡು ಹೋಗುವಾಗ ನನಗೆ ದಮ್ ಕಟ್ಟಿದಾಗುತ್ತೆ, ಇಲ್ಲಾಂದರೆ ಜಾಸ್ತಿ ನಡಿಲಿಕ್ಕಾಗೋದಿಲ್ಲ. ಈ ಸಿಂಪ್ಟಮ್ಸ್ ಎಲ್ಲ ವೆರಿ ಇಂಪಾರ್ಟೆಂಟ್. ಇದು ಬಂದರೆ ದೆನ್ ಡೆಫಿನೆಟ್ಲಿ ಯಾವುದೋ ಒಂದು ಲಂಗಲ್ಲಿ ಇನ್ಫೆಕ್ಷನ್ ಇದೆ. ಎರಡು ಲಂಗ್ ಇದೆ ನಮ್ಮಲ್ಲಿ, ಯಾವುದೋ ಒಂದು ಕಡೆ ಇನ್ಫೆಕ್ಷನ್ ಆಗ್ಬೋದು. ಸೊ ಆವಾಗ ಅದು ಕನ್ಸರ್ನ್. ಆಗ ಖಂಡಿತವಾಗ್ಲೂ ಹಾಸ್ಪಿಟ್ಲಿಗೆ ಹೋಗಿ ನೆಕ್ಸ್ಟು ಅದ್ರ ಸಿವಿಯರಿಟಿ ನೋಡಿಕೊಂಡು ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಇದ್ರ ಜೊತೆ ಕೆಲವು ಸಲ ಸಮ್ ಅದರ್ ಸಿಂಪ್ಟಮ್ಸ್, ಕೆಲವರಿಗೆ ಟಿಪಿಕಲ್ ಆಗಿ ಬರಲ್ಲ, ಕೆಮ್ಮು ಕಫ ಜ್ವರ ಆ ಥರ ಬರಲ್ಲ, ಕೆಲವರಿಗೆ ಎದೆನೋವು ಬರ್ಬೋದು. ಆ ಎದೆನೋವನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಆ ಥರ ಎಲ್ಲ ತಪ್ಪು ಕಲ್ಪನೆ ಎಲ್ಲ ಮಾಡ್ಕೊಳ್ತಾರೆ. ಈ ಕ್ಲಾಸಿಕಲ್ ಹಾರ್ಟ್ ಅಟ್ಯಾಕ್ ಪೇಯ್ನ್ ಥರ ಬರಲ್ಲ ಅದು. ಈ ನಿಮೋನಿಯಾ ಪೇಯ್ನ್ ಹೇಗಿರುತ್ತೆ ಅಂದರೆ ಉಸಿರು ತೊಗೊಂಡು ಹೀಗೆ ಕೆಳಗೆ ಬಿಟ್ಟಾಗ, ಆಗ ಈಗ ಪ್ರಿಕ್ಕಿಂಗ್ ಪೇಯ್ನ್ ಅಂತ ಹೇಳ್ತೀರಿ. ಉಸಿರು ತೊಗೊಂಡಾಗ ಒಂಥರ ಹಿಡ್ಕೊಂಡಂಗೆ ಆಗುತ್ತೆ, ಆಮೇಲೆ ಉಸಿರು ಬಿಟ್ಟಾಗ ನಿಧಾನ ಕಮ್ಮಿ ಆಗುತ್ತೆ. ಸೊ ಪ್ಲೂರೈಟಿಕ್ ಪೇಯ್ನ್ ಅವ್ರು ನಿಮೋನಿಯಾ ಪೇಯ್ನ್ ಅಂತ ಹೇಳ್ತೇವೆ. ಸೊ ಹಾರ್ಟ್ ಪೇಯ್ನಿಗೂ ನಿಮೋನಿಯಾ ಪೇಯ್ನಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಹಾರ್ಟ್ ಪೇಯ್ನ್ ಅಂತ ಹೇಳಿದ್ರೆ ಅದು ಯೂಶ್ವಲಿ ಹಾರ್ಟ್ ಅಟ್ಯಾಕ್ ಆಗುವಾಗ ಎದೆನ ಯಾರು ಒತ್ತದಂಗಿರುತ್ತೆ, ತುಂಬ ಪೇಯ್ನು ಇಲ್ಲಿಂದ ಲೆಫ್ಟ್ ಸೈಡ್ ಆಫ್ ದ ಆರ್ಮಿಗೆ ರೇಡಿಯೇಟ್ ಆಗ್ತಾ ಹೋಗಿರುತ್ತೆ. ಅದು ತುಂಬ ಹೊತ್ತಿರುತ್ತೆ, ಅದು 10-15 ನಿಮಿಷ ಕಂಟಿನ್ಯೂಸ್ ಆಗಿರುತ್ತೆ. ಅದ್ರ ಜೊತೆ ಸ್ವೆಟ್ಟಿಂಗ್ ಬರುತ್ತೆ. ಕೆಲವು ಸಲ ಆ ಪೇಯ್ನು ಇಲ್ಲಿ ತನಕ ಜಾ ತನಕ ಹೋಗುತ್ತೆ, ಇಲ್ಲ ಬ್ಯಾಕಿಗೂ ರೇಡಿಯೇಟ್ ಆಗ್ತಾ ಇರುತ್ತೆ. ಬಟ್ ನಿಮೋನಿಯಾ ಪೇಯ್ನ್ ನಾನು ಹೇಳ್ದಂಗೆ ಉಸಿರು ತೊಗೊಂಡಾಗ ಒಂಥರ ಪ್ರಿಕ್ಕಿಂಗ್ ಪೇಯ್ನು, ಉಸಿರು ಬಿಟ್ಟಾಗ
ನಾರ್ಮಲ್ ಪೇಯ್ನ್. ಕೆಲವು ಸಲ ಮಸಲ್ ಪೇಯ್ನಲ್ಲೂ ಡಿಫ್ರೆನ್ಷಿಯೇಟ್ ಇರುತ್ತೆ. ಅದು ಕೈ ಮೂವ್ ಮಾಡುವಾಗ ಮಾತ್ರ ಪೇಯ್ನ್ ಇರುತ್ತೆ, ಉಸಿರು ತೊಗೊಂಡಾಗ ಬಿಟ್ಟಾಗ ಅದು ಬರೋದಿಲ್ಲ. ಸೊ ಆ ಡಿಫ್ರೆನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ನಿಮೋನಿಯಾದ ಲಕ್ಷಣಗಳು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಲಕ್ಷಣ ಅಂದರೆ ಈ ಜ್ವರ 5 ದಿವಸ ಆಯಿತು 6 ದಿವಸ ಆಯಿತು ಜ್ವರ ಕಮ್ಮಿ ಆಗ್ತಾ ಇಲ್ಲ, ಕೆಮ್ಮು ಬರ್ತಾನೆ ಇದೆ, ಆ್ಯಂಡ್ ಉಸಿರಾಟದ ತೊಂದರೆ ಜಾಸ್ತಿ ಆಗ್ತಿದೆ ದಿವಸಕ್ಕೆ. ಆ ಟೈಮಲ್ಲಿ ಈಗ ಎಲ್ಲರ ಮನೆಯಲ್ಲೂ ಸ್ಯಾಚುರೇಷನ್ ಕೋವಿಡ್ ಬಂದಾಗಿಂದ SpO2 ಪ್ರೋಬ್ ಅಂತ ಇಟ್ಕೊಳ್ತೀವಲ್ಲ, ಅದನ್ನು ನೋಡ್ತಾ ಇರ್ತಾರೆ. ಸೊ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಇದ್ದರೆ ಆ SpO2 ಸ್ಯಾಚುರೇಷನ್ ಲೆವೆಲ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಥರ ಇದ್ದರೆ ಎಸ್ಪೆಷಲಿ ರಿಸ್ಕ್ ಇರೋರಲ್ಲಿ, ಶುಗರು ಇಲ್ಲ ವಯಸ್ಸಾದವರಿಗೆ ಇಲ್ಲ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಇರೋರಿಗೆ ಸ್ವಲ್ಪ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಬರ್ಬೇಕು. ಯಾಕಂದ್ರೆ ತುಂಬ ಹೊತ್ತು ಬಿಡಬಾರ್ದು, ಬಿಕಾಸ್ ಅದಕ್ಕೆ ಟ್ರೀಟ್ಮೆಂಟೇ ಬೇರೆ, ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ. ಸೊ ಸಿಮ್ಟಮಲ್ಲಿ ಹೇಳಿದಾಗ ಈಗ ನಮಗೆ ನಾರ್ಮಲ್ ಡೇಸಲ್ಲೂ ಕೂಡ ಈ ಥರ ಸಿಮ್ಟಮ್ಗಳು ಬರುತ್ತೆ. ಸೊ ಎಕ್ಸಾಕ್ಟ್ಲಿ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡೋದಕ್ಕಾಗತ್ತೆ, ಅಂದರೆ ನಮಗೊಂದು ಊಹೆ ಮಾಡೋದಕ್ಕಾಗತ್ತೆ, ಅಂದರೆ ಲಾಂಗ್ ಡೇಸ್ ಇರುತ್ತೆ ಆ ಕಾರಣಕ್ಕೋಸ್ಕರ ಇದನ್ನ ನಿಮೋನಿಯಾ ಅಂತ ನಾವು ಪ್ರಿಡಿಕ್ಟ್ ಮಾಡಬಹುದಾ ಅಂತ? ಇಟ್ಸ್ ಗುಡ್ ಕ್ವೆಶನ್. ತುಂಬ ಜನ ಏನೂ ಆಗೋದಿಲ್ಲ ಅಂಥೇಳಿ ಮನೆಯಲ್ಲೇ ತುಂಬ ಹೊತ್ತು ಕಾಲ ಇದು ಮಾಡ್ತಾರೆ, ಟೈಮ್ ಮಾಡ್ತಾರೆ. ದಟ್ ಟೈಮ್ ಪೀರಿಯಡ್ ಈಸ್ ಕ್ರೂಷಿಯಲ್. ಅದು ಯಾವಾಗ ನಾವು ಹಾಸ್ಪಿಟ್ಲಿಗೆ ಬರಬೇಕು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. 5 ದಿವಸ ಆಯಿತು, ಹೈ ಫೀವರ್ ಬರ್ತಾನೆ ಇದೆ, ಇಂಪ್ರೂವ್ ಆಗ್ತಾ ಇಲ್ಲ. ಓಕೆ, ತುಂಬ ಕೆಮ್ಮು ಬರ್ತಾ ಇದೆ, ಅದ್ರ ಜೊತೆ ತುಂಬ ಕಫನೂ ಬರ್ತಾ ಇದೆ, ಆಮೇಲೆ ಉಸಿರಾಟದ ತೊಂದರೆ, ಬ್ರೆತ್ಲೆಸ್ನೆಸ್ ಶುರುವಾಗಿದೆ, ದೆನ್ ದಟ್ ಈಸ್ ದ ಟೈಮ್. ಆಗ ಸ್ಯಾಚುರೇಷನ್ ಪ್ರೋಬ್ ಹಾಕುವಾಗ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅವ್ರು ಹಾಸ್ಪಿಟ್ಲಿಗೆ ಬರಲೇಬೇಕು. ಸೊ ಬಂದವ್ರನ್ನ ನೋಡ್ತೀವಿ ಅಲ್ಲಿ, ಡಿಪೆಂಡಿಂಗ್ ಅಪಾನ್ ಯಾವ ರೀತಿ ನಿಮೋನಿಯಾ ಲೆವೆಲ್ ನೋಡಿಕೊಂಡು ಅವ್ರನ್ನ ಮನೆಗೆ ಕಳಿಸ್ಬೋದಾ ಆ್ಯಂಟಿಬಯೋಟಿಕ್ ಮೇಲೆ, ಇಲ್ಲ ಹಾಸ್ಪಿಟಲಲ್ಲಿ ವಾರ್ಡಲ್ಲಿ ಇಟ್ಕೊಳ್ಬೋದಾ, ಇಲ್ಲ ತುಂಬ ಸಿವಿಯರ್ ಆದರೆ ಅವರಿಗೆ ತೀವ್ರ ನಿಗಾ ಘಟಕ ICU ಇಟ್ಕೊಳ್ಬೇಕಾಗುತ್ತೆ. ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ. ಸೊ ಬೇರೆಲ್ಲ ಹೆಲ್ತ್ ಇಶ್ಯೂ ಇದ್ದವರಿಗೆ ಕೂಡ, ಈಗ ಡಯಾಬಿಟಿಸ್ ಇತ್ತು, ಏನೋ ಏಜ್ ಆಯಿತು ಅಂದವರಿಗೆ ರಿಸ್ಕ್ ಇರುತ್ತೆ ಅಂತ ಹೇಳಿದ್ರೆ, ಸೊ ಇವಾಗ ಒಂದು ಡೌಟ್ ಬರುತ್ತೆ, ಹಾಗಾದರೆ ಯಂಗ್ ಏಜಲ್ಲಿ ಬರೋದಿಲ್ವಾ? ಈಗ ಸಣ್ಣ ಮಕ್ಕಳಲ್ಲಿ ನಿಮೋನಿಯಾ ಬರೋದನ್ನು ನಾವು ನೋಡಿರ್ತೀವಿ, ಅಥವಾ ಏಜ್ ಆದವರಲ್ಲಿ ನೋಡಿರ್ತೀವಿ. ಸೊ ಅದರ ಮಧ್ಯದಲ್ಲಿರುವಂಥ ಏಜ್ ಅವರಲ್ಲಿ ಬರೋದಿಲ್ವಾ? ಬಂದರೆ ಯಾವ ಕಾರಣಕ್ಕೆ ಅಂತ? ಸೊ ಎಲ್ಲ ಏಜಲ್ಲೂ ನಿಮೋನಿಯಾ ಬರುತ್ತೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಲ್ಲೂ ಬರುತ್ತೆ. ಬಟ್ ಆ ಸಿವಿಯಾರಿಟಿ, ಆ ನಿಮೋನಿಯಾ ಯಾವ ಲೆವೆಲಿಗೆ ಅವ್ರನ್ನ ಕರ್ಕೊಂಡು ಹೋಗುತ್ತೆ, ಎಷ್ಟು ಲಂಗ್ ಡಿಸ್ಟ್ರಾಯ್ ಮಾಡುತ್ತೆ, ಅದು ನಮ್ಮ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನಮ್ಮ ಲಂಗ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅದೇ ವಯಸ್ಸಾದಂಗೆ ಜಾಸ್ತಿ ವಯಸ್ಕರಲ್ಲಿ ಸ್ವಲ್ಪ ಸಿವಿಯಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಂಗ್ಸ್ಟರ್ಸಲ್ಲಿ ಕಾಮನ್ ಆಗಿ ಬರುತ್ತೆ ಇತ್ತೀಚೆಗೆ, ಬಿಕಾಸ್ ಆಫ್ ಮಲ್ಟಿಪಲ್ ರೀಸನ್ಸ್. ಒನ್ ಈಸ್ ಏರ್ ಪೊಲ್ಯೂಷನ್, ಇಟ್ಸ್ ಅ ವೆರಿ ಹೈ ರಿಸ್ಕ್ ಫ್ಯಾಕ್ಟರ್. ಸೆಕೆಂಡ್ ಒನ್ ಬಿಕಾಸ್ ಆಫ್ ಸ್ಮೋಕಿಂಗ್ ಹ್ಯಾಬಿಟ್ಸು, ವೇಪಿಂಗ್ ಅಂತೆಲ್ಲ ಹೇಳ್ತಾರೆ, ಅದರಿಂದ ಇದೇನಾಗುತ್ತೆ, ಬಾಡಿ ಇಮ್ಯುನಿಟಿನೂ ಕಮ್ಮಿ ಆಗುತ್ತೆ, ಲಂಗಲ್ಲಿ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಈ ನಾರ್ಮಲ್ ಲಂಗ್ಸ್ ಹೇಗಿರುತ್ತೆ ಅಂದರೆ, ಲಂಗ್ಸ್ ಒಳಗಡೆ ಬಲೂನ್ ಥರ ಆಲ್ವಿಯೋಲೆ ಅಂತ ಇರುತ್ತೆ, ಅದರಲ್ಲೇ ಆಕ್ಸಿಜನ್ನ ಒಳಗೆ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕೋದು. ಈ ಸ್ಮೋಕಿಂಗು, ಏರ್ ಪೊಲ್ಯೂಷನ್ ಎಲ್ಲದು ಅದನ್ನೆಲ್ಲ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಆಗ ಏನಾದರೂ ಚಿಕ್ಕ ಇನ್ಫೆಕ್ಷನ್ ಆದರೂ ಸಹಿತ ಅದು ಅಲ್ಲಿ ಜಾಸ್ತಿಯಾಗಿ ಸಿವಿಯರಿಟಿ ಜಾಸ್ತಿ ಆಗೋ ಮಾಡೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ಯಂಗ್ಸ್ಟರ್ಸ್ ಸಹಿತ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇದೆ. ಓಕೆ. ಹಾಗಿದ್ರೆ ಈಗ ಸಣ್ಣ ಮಕ್ಕಳಲ್ಲಿ ಮತ್ತು ಏಜ್ ಆದವರಲ್ಲಿ ಬರೋದಕ್ಕೆ, ಅಂದರೆ ಜಾಸ್ತಿ ಬರುತ್ತೆ ಅಂದಾಗ ಇಮ್ಯುನಿಟಿ ಕಡಿಮೆ ಇರೋದೇ ಮೇನ್ ರೀಸನ್ ಆಗಿರುತ್ತಾ ಅಂತ? ಸೊ ಮೇನ್ಲಿ ಇಮ್ಯುನಿಟಿ ರೀಸನ್ ಇದೆ, ದಟ್ ಇಸ್ ದ ಮೇನ್ ರೀಸನ್. ಇನ್ನೊಂದು ಪ್ರಾಬಬ್ಲಿ ಇವರಲ್ಲಿ ತುಂಬ ಸಿವಿಯರಿಟಿ ಜಾಸ್ತಿ ಯಾಕೆ ಆಗುತ್ತೆ ಅಂದರೆ, ಡಿಲೇಡ್ ಪ್ರೆಸೆಂಟೇಷನ್. ಮಕ್ಕಳಲ್ಲಿ ಕೆಲವರು ನಾನು ಮನೆ ಮದ್ದಲ್ಲೇ ಮಾಡ್ತೀನಿ, ಇಲ್ಲ ನಾನು ಆ್ಯಂಟಿಬಯೋಟಿಕ್ಸು ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲೋ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್, ಯಾವುದೋ ಮೆಡಿಕಲ್ ಶಾಪಿಗೆ ಹೋಗಿಬಿಟ್ಟು ಅವ್ರು ಯಾವುದೋ ಒಂದು ಆ್ಯಂಟಿಬಯೋಟಿಕ್ ಬರ್ಕೊಡ್ತಾರೆ, ನಾವಾಗೆ ತೊಗೊಳ್ಳೋದು. ಅದು ತೊಗೊಂಡ್ರೆ ಸಹಿತ 1 ಡೋಸ್ ತೊಗೊಳ್ಳೋದು, 2 ತೊಗೊಳ್ಳೋದು, ಚೆನ್ನಾಗಿದ್ದಾನೆ ಅಂತ ಬಿಡೋದು. ಮತ್ತು ಕೆಲವು ಸಲ ಮಕ್ಕಳಲ್ಲಿ ಸಿಮ್ಟಮ್ಸ್ ಅವ್ರ ಮಕ್ಕಳು ಹೇಳ್ಕೊಳ್ಳಲ್ಲ, ಅದೇ ಪ್ರಾಬ್ಲಮ್. ಉಸಿರಾಟದ ತೊಂದರೆ ಜಾಸ್ತಿ ಆಗ್ತಿದ್ದಾರೆ, ಕೆಲವು ಚಿಕ್ಕ ಮಕ್ಕಳಲ್ಲಿ ಗೊತ್ತಾಗೋದೇ ಇಲ್ಲ, ಅದು ಅಬ್ಸರ್ವೇಷನ್ ಮಾಡೇ ಗೊತ್ತಾಗುತ್ತೆ. ಈವನ್ ಸ್ವಲ್ಪ ದೊಡ್ಡ ಮಕ್ಕಳು ಸಹಿತ ಅಷ್ಟು ಹೇಳ್ಕೊಡಲ್ಲ. ಅದು ಸೊ ಅದಕ್ಕೆ ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವೇಷನ್ ಮಾಡಿ ಬೇಗ ಅವರಿಗೆ ಚಿಕಿತ್ಸೆ ಕೊಡೋದು ಒಳ್ಳೆಯದು. ಮಕ್ಕಳ ತಜ್ಞರ ಹತ್ರ ಹೋಗಿ ಅದನ್ನು ಸ್ಟೆಥೋಸ್ಕೋಪ್ ಇಟ್ಟು ಅವ್ರನ್ನ ಕೇಳಿಸ್ಕೊಳ್ತಾರೆ, ಅಲ್ಲಿ ನಿಮೋನಿಯಾ ಇದ್ದರೆ ಗೊತ್ತಾಗ್ಬಿಡುತ್ತೆ. ಕೆಲವು ಸಲ ಎಕ್ಸ್ರೇ ಅಂತ ಮಾಡ್ತಾರೆ, ಎಕ್ಸ್ರೇಯಲ್ಲಿ ಅದು ಎಷ್ಟು ಪ್ರಮಾಣ ಇದೆ ಅಂತಲೂ ಗೊತ್ತಾಗುತ್ತೆ. ಚಿಕ್ಕ ಪ್ರಮಾಣ ಇದ್ದರೆ ನಾರ್ಮಲ್ ಮೆಡಿಸಿನ್ಸು, ಸ್ವಲ್ಪ ಬ್ರಾಂಕೋಡೈಲೇಟರ್ಸ್ ಅಂದರೆ ಉಸಿರಾಡಲಿಕ್ಕೆ ಈಸಿ ಆಗೋದು, ಇಲ್ಲ ಕಫ ಹೊರಗಡೆ ಬರೋ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಮನೆಯಲ್ಲೇ ಕೆಲವು ಸಲ ಮ್ಯಾನೇಜ್ಮೆಂಟ್ ಮಾಡೋದಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ಕಪಲ್ ಆಫ್ ಡೇಸ್, 1-2-3 ದಿವಸ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಆ್ಯಂಟಿಬಯೋಟಿಕ್ ಎಲ್ಲ ಫುಲ್ ಡೋಸ್ ಕೊಟ್ಟು ಅದು ಕರಗೋ ತನಕ ನೋಡ್ಕೊಳ್ತಾರೆ. ಆಮೇಲೆ ಅವ್ರನ್ನ ಡಿಸ್ಚಾರ್ಜ್ ಮಾಡೋದು ಒಳ್ಳೆಯದು. ಸೊ ಲೇಟ್ ಪ್ರೆಸೆಂಟೇಷನ್ ಈಸ್ ಒನ್ ಆಫ್ ದ ರೀಸನ್ ಫಾರ್ ಓಕೆ, ಮನೆಯಲ್ಲೇ ಕೂತ್ಕೋತಾರೆ, ಡಿಲೇ ಮಾಡ್ತಾರೆ, ಸೊ ಅದು ರೀಸನ್ ಆಗಬಹುದು ಅಂತ. ಓಕೆ, ಆ್ಯಂಟಿಬಯೋಟಿಕ್ಸು ಸಹಿತ ಇನ್ಅಡಿಕ್ವೇಟ್ ಆ್ಯಂಟಿಬಯೋಟಿಕ್ ಕೊಡೋದು, ಯಾವುದೋ ಬೇರೆ ಆ್ಯಂಟಿಬಯೋಟಿಕ್ ವರ್ಕ್ ಆಗದೆ ಇರೋದು ಕೊಡ್ತಾ ಇರೋದು, ಅದೆಲ್ಲ ಇಟ್ಸ್ ನಾಟ್ ದ ರೈಟ್ ಥಿಂಗ್ ಟು ಡೂ. ಓಕೆ, ಡಿಲೇ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರಿ. ಹಾಗಿದ್ರೆ ಒಂದು ವೇಳೆ ಪ್ರಾಪರ್ ಟೈಮಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದಾಗ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಬರಬಹುದಾ ಅಂತ? ಸೊ ಏನಾಗುತ್ತೆ ಅಂದರೆ, ನಿಮೋನಿಯಾ ನಾನು ಹೇಳ್ದಂಗೆ
ಅಫೆಕ್ಟ್ ಮಾಡೋದು ಲಂಗ್ ಅಫೆಕ್ಟ್ ಮಾಡಿದ ತಕ್ಷಣ ಅವರಿಗೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಸೊ ಆಕ್ಸಿಜನೇಷನ್ ಪ್ರಾಬ್ಲಮ್, ಮೇನ್ಲಿ ಆಕ್ಸಿಜನ್ ಕಮ್ಮಿ ಆಗ್ತಾ ಬಂದಂಗೆ ಆಕ್ಸಿಜನ್ ಇಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಬಾಡಿಗೂ ಆರ್ಗನ್ಸಿಗೂ ಹೋಗಲೇಬೇಕು. ಸೊ ಪ್ರತಿಯೊಂದು ಆರ್ಗನ್ಸಿಗೂ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಹೋದರೆ ಬ್ರೈನಿಗೆ ಆಕ್ಸಿಜನ್ ಹೋಗಲಿಲ್ಲ ಅಂದರೆ ಕನ್ಫ್ಯೂಷನ್ ಶುರು ಆಗಿಬಿಡುತ್ತೆ, ಸ್ವಲ್ಪ ಮಂಕ್ ಆಗ್ತಾರೆ, ಜ್ಞಾನ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಕಿಡ್ನಿಗೆ ಆಕ್ಸಿಜನ್ ಕಮ್ಮಿ ಆಗ್ತಾ ಹೋದರೆ ಅಲ್ಲಿಂದ ಯೂರಿನ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ, ಲಿವರಿಗೆ ಪೆಟ್ಟಾಗುತ್ತೆ, ಕೆಲವು ಸಲ ಹಾರ್ಟಿಗೂ ಪೆಟ್ಟಾಗ್ತಾ ಬರ್ಬೋದು. ಆ ಡೇಂಜರಸ್ ಲೆವೆಲ್ ಆಫ್ ಆಕ್ಸಿಜನ್ ಕಮ್ಮಿ ಆಗ್ದಂಗೆ ನೋಡ್ಕೋಬೇಕು. ಆಗ ಹಾಸ್ಪಿಟ್ಲಿಗೆ ಹೋದಾಗ ಏನು ಮಾಡ್ತಾರೆ, ಇನಿಷಿಯಲಿ ಫಸ್ಟು ಆಕ್ಸಿಜನ್ ಕೊಡ್ತಾರೆ. ಆಕ್ಸಿಜನ್ ಜೊತೆ ಕೆಲವು ಸಲ ಸಪೋರ್ಟಿವ್ ಮೆಡಿಕೇಷನ್ಸ್, ಬ್ರಾಂಕೋಡೈಲೇಟರ್ಸ್ ಕೊಡ್ತಾರೆ. ಮತ್ತು ಯಾವ ನಿಮೋನಿಯಾದಲ್ಲೂ ವಿಧ ವಿಧಗಳು, ಟಿಪಿಕಲ್ ಎಟಿಪಿಕಲ್ ನಿಮೋನಿಯಾ ಇದೆ. ಕೆಲವರ ನಿಮೋನಿಯಾ ಹೇಗೆ ಬರುತ್ತೆ ಅನ್ಕೊತಾರೆ. ನಿಮೋನಿಯಾ ಬರೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ಇಲ್ಲ ಅಂತ ಹೇಳಿದ್ರೆ ಫಂಗಲ್ ಇನ್ಫೆಕ್ಷನ್ ಅಂತ. ಕಾಮನ್ ಆಗಿ ನಮ್ಮಲ್ಲೆಲ್ಲ ಬರೋದು ವೈರಲ್ ಇನ್ಫೆಕ್ಷನ್. ಅದು ಇತ್ತೀಚಿನ ಸೀಸನಲ್ಲಿ ನೀವೆಲ್ಲ ಕೇಳಿದ್ರೆ H1N1 ನಿಮೋನಿಯಾ, ಕೋವಿಡ್ ನಿಮೋನಿಯಾ, ಎವ್ರಿಬಡಿ ನೋಸ್, ಇಟ್ ಈಸ್ ಲೈಕ್ ಕಾಮನ್ ಸಬ್ಜೆಕ್ಟ್ ಈಗ. ಅದೇ ರೀತಿ ಲಾಟ್ ಆಫ್ ಇನ್ಫ್ಲೂಯೆನ್ಸಾ ವೈರಸಸ್ ಅಂತ ಈ ವಿಂಟರ್ ಸೀಸನ್ಸಲ್ಲೆಲ್ಲ ಅದು ಬಂದೇ ಬರುತ್ತೆ. ಫ್ಲೂ ಅಂತಲೂ ಹೇಳ್ತಾರೆ ಅದರಲ್ಲಿ ಮೈಲ್ಡ್ ಫ್ಲೂ ಆರ್ ಸಿವಿಯರ್ ಫ್ಲೂ ಅಂತ ಹೇಳ್ತೀವಿ. ಸಿವಿಯರ್ ಫ್ಲೂ ಬಂದಾಗಲೇ ಅದು ಈ ಥರ ಪ್ರಾಬ್ಲಮ್ ಆಗೋದು. ಈ ಬ್ಯಾಕ್ಟೀರಿಯಾಕ್ಕೆ ತಕ್ಕನಾಗಿ ಬ್ಯಾಕ್ಟೀರಿಯಲ್ ಮೆಡಿಕೇಷನ್ಸ್ ಕೊಡಬೇಕು, ವೈರಸ್ಸಿಗೆ ತಕ್ಕನಾಗಿ ವೈರಸ್ ಮೆಡಿಸಿನ್ಸೇ ಕೊಡಬೇಕು. ಕೆಲವು ಸಲ ರೇರಾಗಿ ಫಂಗಲ್ ಇರಬೇಕಾ ಫಂಗಲ್ ಇನ್ಫೆಕ್ಷನ್ ಅಂತ ಕೊಡ್ತೇವೆ. ಸೊ ಈ ಬ್ಯಾಕ್ಟೀರಿಯಾ ಅದೆಲ್ಲ ಕಂಡುಹಿಡಿಯೋಕ್ಕೆ ಸ್ಪುಟಮ್, ಕಫ ಬರೋದನ್ನು ನಾವು ಟೆಸ್ಟ್ ಮಾಡ್ತೀವಿ. ಕೆಲವು ಸಲ ಕಫನೇ ತೆಗೆದು ಟೆಸ್ಟ್ ಮಾಡ್ತೀವಿ. ಇಲ್ಲ ಅಂದರೆ ಕೆಲವು ಸಲ ಏನಾಗುತ್ತೆ, ಕೆಲವ್ರಿಗೆ ತುಂಬ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತಲ್ಲ ಫಸ್ಟ್ ಬಂದಾಗ, ನಾರ್ಮಲ್ ಮೂಗಲ್ಲಿ ಒಂದೆರಡು ಟ್ಯೂಬ್ ಹಾಕಿ ಆಕ್ಸಿಜನ್ ಕೊಡ್ತೇವೆ. ಅದಾದರೂ ಸಹಿತ ಆಕ್ಸಿಜನ್ ಇಂಪ್ರೂವ್ ಆಗೋದಿಲ್ಲ. ನೆಕ್ಸ್ಟು ಹೈ ಫ್ಲೋ ಅಂತ ತುಂಬ ಹೈ ಲೆವೆಲ್ ಆಫ್ ಆಕ್ಸಿಜನ್ ಕೊಡ್ತೀವಿ. ಅದು ಇಂಪ್ರೂವ್ ಆಗಲಿಲ್ಲ ಅಂದರೆ ಒಂದು ಮಾಸ್ಕ್, NIV ಅಂತ ಹೇಳ್ತೀವಿ, ನಾನ್ ಇನ್ವೇಸಿವ್ ವೆಂಟಿಲೇಷನ್. ನಾರ್ಮಲ್ ದೊಡ್ಡ ವೆಂಟಿಲೇಟರ್ ಅಲ್ಲ, ಒಂದು ಮಾಸ್ಕ್ ಇಟ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಗಾಳಿ ಆಕ್ಸಿಜನ್ ಹೋಗುತ್ತೆ, ತುಂಬ ಕಂಫರ್ಟಬಲ್ ಆಗಿ ಅವರಿಗೆ ಆಕ್ಸಿಜನ್ ಲೆವೆಲ್ ಡೆಲಿವರಿ ಮಾಡುತ್ತೆ. ಬಟ್ ಕೆಲವರಲ್ಲಿ ಲಂಗ್ಸ್ ಹೇಗಾಗುತ್ತೆ ಅಂದರೆ ನಾನು ಹೇಳಿದ್ನಲ್ಲ, ಲಂಗ್ಸ್ ಈಸ್ ಫಿಲ್ಡ್ ವಿತ್ ಬೆಲೂನ್, ಆಲ್ವಿಯೋಲೈ ಅಂತ. ಇನ್ಫೆಕ್ಷನ್ ಆದಾಗ ಈ ಬೆಲೂನಲ್ಲಿ ನೀರು ತುಂಬಿಕೊಳ್ಳುತ್ತೆ. ಸೊ ನಾರ್ಮಲಿ ಲಂಗ್ಸ್ ಒಂಥರ ಸ್ಪಾಂಜ್ ಥರ ಇರುತ್ತೆ. ಇನ್ಫೆಕ್ಷನ್ ಆದಾಗ ಲಂಗ್ ಹಾರ್ಡ್ ನೀರು ತುಂಬಿಕೊಂಡಂಗೆ ಅದು ಕಲ್ಲು ಥರ ಹೋಗ್ಬಿಡುತ್ತೆ. ಸೊ ಅದು ಯಾವ ಲೆವೆಲಿಗೆ ಕಲ್ಲಾಗುತ್ತೆ, ARDS ಅಂತ ಹೇಳ್ತೀವಿ, ತುಂಬ ಸ್ಟಿಫ್ ಆದಾಗ ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟೇ ಆಕ್ಸಿಜನ್ ಕೊಟ್ಟರು, ಎಷ್ಟೇ ಮಾಸ್ಕ್ ಹಾಕಿದ್ರು, ಆಗ ಅವರಿಗೆ ವೆಂಟಿಲೇಟರ್ ಅವಶ್ಯಕತೆ ಇದೆ. ವೆಂಟಿಲೇಟರ್ ಅಂದರೆ ಇಟ್ ಈಸ್ ನಾಟ್ ವೆರಿ ಕಾಂಪ್ಲಿಕೇಟೆಡ್. ಎಲ್ಲ ಮೋಸ್ಟ್ ಆಫ್ ದ ICUಸಲ್ಲಿ ಎಲ್ಲ ಕಡೆ ಮಾಡ್ತಾರೆ. ಈಗ ಒಂದು ಟ್ಯೂಬ್, ಅದನ್ನು ವಿಂಡ್ ಪೈಪ್, ಟ್ರೇಕಿಯಾ ಅಂತ ಹೇಳ್ತೀವಲ್ಲ, ಉಸಿರಾಟದಲ್ಲಿ ಮುಂದೆ ಇರೋ ವಿಂಡ್ ಪೈಪಿಗೆ ಟ್ಯೂಬ್ ಹಾಕಿ ಒಂದು ಆರ್ಟಿಫಿಷಿಯಲ್ ಮೆಷಿನ್ ಇರುತ್ತೆ ವೆಂಟಿಲೇಟರ್, ಅದ್ರ ಮೂಲಕ ಆರ್ಟಿಫಿಷಿಯಲಾಗಿ ಲಂಗನ್ನು ಎಕ್ಸ್ಪಾಂಡ್ ಮಾಡೋದು, ಆಕ್ಸಿಜನೇಷನ್ ಕೊಡೋದು, ಅದಕ್ಕೆ ವೆಂಟಿಲೇಷನ್ ಅಂತ ಹೇಳ್ತೀವಿ. ಅದನ್ನು ಯೂಸ್ ಮಾಡಿ ಕ್ರಮೇಣವಾಗಿ ಅವ್ರ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಮಾಡಿಕೊಂಡು ಆ ಟೈಮಲ್ಲಿ ಆ್ಯಂಟಿಬಯೋಟಿಕ್ಕನ್ನು ಕೊಟ್ಟು ಲಂಗ್ ಇಂಪ್ರೂವ್ ಆಗೋ ತನಕ ವೆಯ್ಟ್ ಮಾಡಿ, ಒಂದು ಸಲ ಲಂಗ್ ಇಂಪ್ರೂವ್ ಮಾಡಿದಾಗ ಅದನ್ನು ವೆಂಟಿಲೇಟರಿಂದ ಅವ್ರನ್ನ ತೆಗೆಯುತ್ತೆ. ಮುಂಚೆ ಎಲ್ಲ ಯಾವ ರೀತಿ ಬಿಲೀಫ್ ಅಂತ ಹೇಳಿದ್ರೆ ICUಗೆ ಹೋಗೋದು ಜನ ಹೆದರ್ತಾರೆ. ವೆಂಟಿಲೇಟರ್ ಅಂದರೆ ಇಟ್ ಈಸ್ ಅ ಡೆತ್ ಸೆಂಟರ್. ICUಗೆ ಹೋದರೆ ಕತೆ ಮುಗೀತು ಅನ್ನೋ ಥರನೇ ಇರುತ್ತೆ. ಇಟ್ಸ್ ವೆಂಟಿಲೇಟರ್ ಅಂತ ಹೇಳಿದ್ರೆ, ಅಯ್ಯೋ ವೆಂಟಿಲೇಟರ್ ಬೇಡ, ವೆಂಟಿಲೇಟರ್ ಹಾಕಿಬಿಟ್ರೆ ಪೇಷಂಟ್ ಬದುಕೋದೇ ಇಲ್ಲ. ದಟ್ ವಾಸ್ ಅವರ್ ಓಲ್ಡ್ ಥಾಟ್. ಈಗ ವೆರಿ ಕ್ಲಿಯರ್ಲಿ ಈಗ 10 ಪೇಷಂಟ್ ವೆಂಟಿಲೇಟ್ರಿಗೆ ಹೋದರೆ ಡೆಫಿನೆಟಿವ್ ಆಗಿ 8 ರಿಂದ 9 ಜನ ಹೊರಗೆ ಬಂದೇ ಬರ್ತಾರೆ ಇನ್ ಬೆಸ್ಟ್ ಆಫ್ ದ ICUಸಲ್ಲಿ. ಸೊ ಆ ವೆಂಟಿಲೇಟರ್ ಅಂದ ತಕ್ಷಣ ಭಯಪಡೋದು ಬೇಡ. ಇಟ್ ಈಸ್ ಡೆಫಿನೆಟ್ಲಿ ಎ ಲೈಫ್ ಸೇವಿಂಗ್ ಮೆಷರ್. ತುಂಬ ಜನ ನಿಮೋನಿಯಾ ಪೇಷಂಟ್ಸ್ ನಮ್ಮಲ್ಲಿ ICUಲಿ ಸಹಿತ ಈಗ 6 ಜನ ವೆಂಟಿಲೇಟರ್ ಇದ್ದಾರೆ, 6 ಜನ ಇಂಪ್ರೂವ್ ಆಗಿ ಹೊರಗಡೆ ಹೋಗೋ ಸ್ಟೇಜಲ್ಲಿದ್ದಾರೆ. ಸೊ ದ್ಯಾಟ್ ಹೆಲ್ಪ್ಸ್. ಸೊ ವೆಂಟಿಲೇಟರ್ ಹಾಕಿದಾಗ ಏನು ಮಾಡ್ತೀವಿ, ಈವನ್ ಟೆಸ್ಟಿಂಗಿಗೂ ತುಂಬ ಹೆಲ್ಪ್ ಆಗುತ್ತೆ. ಟ್ಯೂಬಲ್ಲೇ ಸಹಿತ ಬ್ರಾಂಕೋಸ್ಕೋಪಿ ಅಂತ ಒಂದು ಡಿವೈಸ್ ಇರುತ್ತೆ, ಅದರಲ್ಲಿ ಹೋಗಿ ಆ ಕಫನ ತೆಗೆದು ಅದನ್ನು ಟೆಸ್ಟಿಗೆ ಕಳಿಸಿ ಅದರಲ್ಲಿ ಬರೋ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾ ಇದೆಯಾ ವೈರಸ್ ಇದೆಯಾ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಆ್ಯಂಟಿಬ್ಯಾಕ್ಟೀರಿಯಲ್, ಆ್ಯಂಟಿಬಯೋಟಿಕ್ಸ್, ಆ್ಯಂಟಿವೈರಲ್ಸ್ ಹಾಕ್ಕೊಂಡು ಟ್ರೀಟ್ ಮಾಡ್ತೀವಿ. ಕರೆಕ್ಟ್ ಆ್ಯಂಟಿಬಯೋಟಿಕ್ಸ್ ಬೇಗ ಕೊಟ್ಟಷ್ಟು ಬೇಗ ರಿಕವರಿ ಆಗ್ತಾರೆ. ಟೆಸ್ಟ್ ಅಂತ ಹೇಳಿದ್ರೆ ಕಫ ಟೆಸ್ಟೇ ಮಾಡ್ತೀರಾ. ಸೊ ಅದರಲ್ಲಿ ಗೊತ್ತಾಗುತ್ತೆ ಯಾವುದರಿಂದ ಇದು ಕಾಸ್ ಆಗಿದೆ, ಯಾವ ಕಾರಣಕ್ಕೋಸ್ಕರ ಬಂದಿದೆ ಅಂತ. ಹಾಗಿದ್ರೆ ಡಿಫ್ರೆಂಟಾಗಿ ಟ್ರೀಟ್ಮೆಂಟು ಕೂಡ ಬೇರೆ ಬೇರೆನೇ ಇರುತ್ತಾ? ಸೊ ಟೆಸ್ಟು ನೀವು ಒಳ್ಳೆ ಪಾಯಿಂಟ್ ರೇಸ್ ಮಾಡಿದ್ರಿ. ನಾರ್ಮಲಿ ಟೆಸ್ಟ್ ಫಸ್ಟು ಬಂದ ತಕ್ಷಣ ಎಕ್ಸ್ರೇ ಮಾಡ್ತಾರೆ ಜನರಲಿ. ಎಕ್ಸ್ರೇಯಲ್ಲಿ ಎಲ್ಲಿದೆ ಇನ್ಫೆಕ್ಷನ್ ಅಂತ ಗೊತ್ತಾಗುತ್ತೆ. ಬಿಕಾಸ್ ಲಂಗಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಝೋನ್ಸ್ ಇರುತ್ತೆ. ಸೊ ಯಾವ ಭಾಗದಲ್ಲಿ ಇನ್ಫೆಕ್ಷನ್ ಇದೆ ಗೊತ್ತಾದರೆ ಅಲ್ಲಿಗೆ ಹೋಗಿ ಕಫ ತೆಗಿಬೋದು. ಕೆಲವು ಸಲ ಎಕ್ಸ್ರೇ ಗೊತ್ತಾಗಲಿಲ್ಲ ಅಂದರೆ CT ಸ್ಕ್ಯಾನ್ ಅಂತ ಮಾಡ್ತೇವೆ. CT ಸ್ಕ್ಯಾನಲ್ಲಿ ಇನ್ನೂ ಚೆನ್ನಾಗಿ ಯಾವ ಥರ ಇನ್ಫೆಕ್ಷನು, ವೈರಲ್ ಇದೆಯಾ, ಬ್ಯಾಕ್ಟೀರಿಯಲ್ ಅದರಲ್ಲಿ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು CT ಸ್ಕ್ಯಾನ್ ಮಾಡಿ ಅದ್ರ ನಂತರ ಬ್ರಾಂಕೋಸ್ಕೋಪಿ ಮಾಡಿ ಅದರಿಂದ ಕಫ ತೆಗೆದು ಟೆಸ್ಟ್ ಕಳಿಸ್ತಾರೆ, ಮೈಕ್ರೋಬಯಾಲಜಿ ಲ್ಯಾಬಿಗೆ ಕಳಿಸ್ತಾರೆ. ಅದರಲ್ಲಿ ಯಾವುದು ಆರ್ಗ್ಯಾನಿಸಮ್ ಬರುತ್ತೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ಬೋದು. ಓಕೆ, ಫರ್ದರ್ ಟ್ರೀಟ್ಮೆಂಟು ಡಿಪೆಂಡ್ಸ್, ಅಂದರೆ ಯಾವ ಕಾರಣಕ್ಕೋಸ್ಕರ ಬಂದಿದೆ ಅದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ರಿಕವರಿ ಆಗೋದಕ್ಕೆ ಎಷ್ಟು ಟೈಮ್ ತಗೋಬಹುದು ಡಾಕ್ಟರ್ ಅಂತ? ಸೊ ಇದರಲ್ಲಿ ರಿಕವರಿಗೆ
ತುಂಬ ಸೀರಿಯಸ್ ಆಗಿ ನಾನು ಹೇಳಿದ್ನಲ್ಲ, ಕಲ್ ಥರ ಆಗಿದ್ರೆ, ತುಂಬ ಡ್ಯಾಮೇಜ್ ಆಗಿದ್ರೆ ಲಂಗು, ಕೆಲವು ಸಲ ವೆಂಟಿಲೇಟ್ರು ಸಹಿತ ಒಂದು ಲೆವೆಲ್ ತನಕ ಕೆಲಸ ಮಾಡುತ್ತೆ. ಜನರಲಿ ನಿಮೋನಿಯಾ, ಈ ನಾನು ಇನ್ಫ್ಲೂಯೆನ್ಸಾ ನಿಮೋನಿಯಾ ಅಂತೆಲ್ಲ ಹೇಳಿದ್ನಲ್ಲ, ವೈರಲ್ ನಿಮೋನಿಯಾ ಇಲ್ಲ ಬ್ಯಾಕ್ಟೀರಿಯಲ್ ನಿಮೋನಿಯಾ 7ರಿಂದ 10 ದಿವಸದಲ್ಲಿ ಕರಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಸಮ್ಟೈಮ್ಸ್ ಒಂದು 14 ದಿವಸ ತೊಗೊಳ್ಬೋದು. ಕೆಲವರಿಗೆ ತುಂಬ ರಿಸ್ಕ್ ಫ್ಯಾಕ್ಟ್ರು, ತುಂಬ ಇಮ್ಯುನಿಟಿ ಕಮ್ಮಿ ಇರೋರಿಗೆ, ಇಲ್ಲ ಲೇಟಾಗಿ ಬಂದು ಅಡ್ಮಿಟ್ ಆಗಿರ್ತಾರೆ, ಲೇಟಾಗಿ ವೆಂಟಿಲೇಟರ್ ಹಾಕಿರ್ತೀವಿ, ಅವಾಗ ಆಲ್ರೆಡಿ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ ಲಂಗು. ಅವರಿಗೆ ನಾವು ಎಷ್ಟೇ ವೆಂಟಿಲೇಟ್ರ್ ಮಾಡಿದ್ರು ಅವರಿಗೆ ಆ ಲಂಗ್ಸ್ ಒಳಗೆ ವೆಂಟಿಲೇಷನ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ಲಂಗಲ್ಲಿ ಜಾಗನೇ ಇಲ್ಲ ಗಾಳಿ ಆಡಲಿಕ್ಕೆ. ಆಗ ನಾವು ಎಷ್ಟೇ ವೆಂಟಿಲೇಟ್ರ್ ಮಾಡಿದ್ರೂ ಸಹಿತ ಅವರಿಗೆ ಆಕ್ಸಿಜನೇಷನ್ ಹೋಗ್ತಾನೆ ಇರೋದಿಲ್ಲ. ಕೆಲವು ಸಲ ಏನು ಮಾಡ್ತೀವಿ, ಅವ್ರನ್ನ ವೆಂಟಿಲೇಟರ್ ಇದ್ದಂಗೆ ತಿರುಗಿ ಮಲಗಿಸ್ತೀವಿ, ಪ್ರೋನ್ ವೆಂಟಿಲೇಷನ್ ಅಂತ ಹೇಳ್ತೀವಿ. ನೀವು ಕೋವಿಡ್ ಟೈಮಲ್ಲೆಲ್ಲ ನೋಡಿರ್ಬೋದು, ಕೆಲವ್ರನ್ನ ಹಿಂಗೆ ತಿರುಗಿ ಮಲ್ಕೊಳ್ಳಿ ಅಂತಿದ್ರು. ಅದೇ ರೀತಿ ವೆಂಟಿಲೇಟರ್ ಮೇಲೆ ಹೀಗೆ ತಿರುಗಿ ಮಲಗಿಸ್ತೀವಿ. ಆಗ ಒಂದು 50% ಜನ ಇಂಪ್ರೂವ್ ಆಗ್ತಾರೆ. ಬಟ್ ಇನ್ನು 50% ಜನ ಇನ್ನೂ ಇಂಪ್ರೂವ್ ಆಗೋದಿಲ್ಲಲ್ಲ, ಅಂಥವರಿಗೆ ದೆರ್ ಈಸ್ ಅ ಮೆಷಿನ್ ಕಾಲ್ಡ್ ಎಕ್ಮೋ ಅಂತ ಹೇಳ್ತೀವಿ, ಎಕ್ಸ್ಟ್ರಾ ಕಾರ್ಪೊರಲ್ ಮೆಂಬ್ರೇನ್ ಆಕ್ಸಿಜನೇಷನ್ ಅಂತ. ಅದು ಸ್ವಲ್ಪ ಅಡ್ವಾನ್ಸ್ಡ್ ಮೆಷೀನು, ಆರ್ಟಿಫಿಷಿಯಲ್ ಲಂಗ್ ಥರ ಕೆಲಸ ಮಾಡುತ್ತದು. ಅಂದರೆ ಪೇಷಂಟಿದು ಬಾಡಿಯಿಂದ ಬ್ಲಡ್ ತೊಗೊಂಡು ಹೋಗಿ ಆ ಮೆಷಿನ್ ಮೂಲಕ ಅದನ್ನು ಕಳಿಸಿ ಅಲ್ಲಿ ಆಕ್ಸಿಜನೇಟ್ ಆಗುತ್ತೆ. ಒಂದು ಲಂಗ್ ಥರ ಒಂದು ಮೆಂಬ್ರೇನ್ ಇರುತ್ತೆ, ಅದ್ರ ಮೂಲಕ ಬ್ಲಡ್ ಆಕ್ಸಿಜನೇಟ್ ಆಗಿ ವಾಪಸ್ ಪೇಷಂಟ್ಗೆ ಕೊಡ್ತಾರೆ. ಹಾಗಾಗಿ ಅವರಿಗೆ ಲಂಗಿನ ಅವಶ್ಯಕತೆ ಇರಲ್ಲ. ಆಕ್ಸಿಜನ್ ಲೆವೆಲ್ ಎಲ್ಲ ಕಡೆ ಹೋಗ್ತಾ ಇರುತ್ತೆ, ಬ್ರೈನಿಗೆ ಹೋಗುತ್ತೆ, ಕಿಡ್ನಿಗೆ ಹೋಗುತ್ತೆ, ಎಲ್ಲ ಪಾರ್ಟ್ ಆಫ್ ದ ಬಾಡಿ ಹೋಗುತ್ತೆ. ಲಂಗಿಗೆ ಕಂಪ್ಲೀಟ್ ರೆಸ್ಟ್ ಸಿಗುತ್ತೆ. ರೆಸ್ಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ ರೆಸ್ಟಲ್ಲೇ ಲಂಗ್ ನಿಧಾನ ಹೀಲ್ ಆಗಿ ಬರುತ್ತೆ. ಲಂಗ್ ಇಂಪ್ರೂವ್ ಆದ ತಕ್ಷಣ ಆ ಮೆಷಿನ್ನ ತೆಗಿತೆ. ಸೊ ದಟ್ ಈಸ್ ದ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಆಫ್ ನಿಮೋನಿಯಾ. ಸೊ ಅವರಲ್ಲಿ ತುಂಬ ಜಾಸ್ತಿ ತೊಗೊಳ್ಬೋದು ಟೈಮು. ನಾರ್ಮಲ್ ನಿಮೋನಿಯಾ ಓನ್ಲಿ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇತ್ತು, ವೆಂಟಿಲೇಟರ್ ಆಗಲಿಲ್ಲ ಅಂದರೆ ಜನರಲಿ 4ರಿಂದ 5 ದಿವಸದಲ್ಲಿ ಇಂಪ್ರೂವ್ ಆಗ್ತಾರೆ. ವೆಂಟಿಲೇಟ್ರಿಗೆ ಹೋದವರಿಗೆ ಒಂದು ವಾರದಿಂದ 2 ವಾರ ಬೇಕಾಗುತ್ತೆ. ಇಂಥ ಮೆಷಿನಿಗೆ ಹೋದವರಿಗೆ, ಅಂದರೆ ತುಂಬ ಸಿವಿಯರ್ ಇರೋರಿಗೆ, ಕೆಲವು ಸಲ 1 ತಿಂಗಳೇ ಬೇಕಾಗ್ಬೋದು. ಓಕೆ. ಸೊ ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೂಡ ಈಗ ಅವೈಲೇಬಲ್ ಇದೆ ನೀವು ಹೇಳ್ದಂಗೆ. ಸೊ ಸಪ್ರೇಟ್ ನಮ್ಮ ಲಂಗ್ಸ್ ಮಾಡೋ ಕೆಲಸವನ್ನು ಹೊರಗಡೆ ಇರುವಂಥ ಒಂದು ಡಿವೈಸೇ ಮಾಡುತ್ತೆ ಅಂತ. ಸೊ ಹಾಗಾದರೆ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಎಷ್ಟು ಅಡ್ವಾನ್ಸ್ಡ್ ಆಗಿದೆ, ಟೆಕ್ನಾಲಜಿ ಮುಂದುವರೆದಿದೆ. ಸೊ ಭಯ ಪಡುವಂಥ ಅವಶ್ಯಕತೆ ಇಲ್ಲ ನ್ಯೂಮೋನಿಯಾ ಬಂತು ಅಂತ. ಖಂಡಿತ ಇಲ್ಲ. ಬಟ್ ಅದೇ ಮೋಸ್ಟ್ ಕೀ ಮೆಸೇಜ್ ಅಂದರೆ ಎಷ್ಟು ಬೇಗ ಅವರು ಹಾಸ್ಪಿಟ್ಲಿಗೆ ಬರ್ತಾರೆ, ಎಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಕೆಲವು ಸಲ ಅದಕ್ಕೆ ಹೋಗೋದನ್ನು ಅವಾಯ್ಡ್ ಮಾಡ್ಬೋದು. ಬೇಗ ಬಂದು ಬೇಗ ಟ್ರೀಟ್ಮೆಂಟ್ ಆ್ಯಂಟಿಬಯೋಟಿಕ್ ಕೊಟ್ಟರೆ ಆ ಸ್ಟೇಜಿಗೆ ಹೋಗೋದನ್ನು ಅವಾಯ್ಡ್ ಮಾಡ್ಬೋದು. ಹೋದರೂ ಸಹಿತ ಕೆಲವರಿಗೆ ಇಂಥದ್ದೆಲ್ಲ ಯೂಸ್ ಮಾಡಿ ಎಷ್ಟೋ ಜನಗಳು, ಎಷ್ಟೋ ಯಂಗ್ಸ್ಟರ್ಸ್ ಹ್ಯಾವ್ ಸರ್ವೈವ್ಡ್ ವಿತ್ ಸಿವಿಯರ್, ಎಸ್ಪೆಷಲಿ ಕೋವಿಡ್ ಇಲ್ಲ H1N1 ನಿಮೋನಿಯಾದಲ್ಲಿ ತುಂಬ ಪೇಷಂಟ್ಗಳು ವೆಂಟಿಲೇಟರ್ ಹಾಕಿದ ಮೇಲೂ ಸಹಿತ ಇನ್ನೇನು ಉಳಿಯೋದಿಲ್ಲ ಅನ್ನುವಾಗ ಈ ಮೆಷಿನಿಗೆ ಹಾಕಿ ಉಳಿದವರು ಎಷ್ಟೋ ಜನ ಇದ್ದಾರೆ. ಸೊ ದೀಸ್ ಆರ್ ಆಲ್ ಲೈಫ್ ಸೇವಿಂಗ್ ಟೆಕ್ನಿಕ್ಸ್. ಹೌದು, ಇದ್ರ ಅವೇರ್ನೆಸ್ ತುಂಬ ಕಡೆ ಜಾಸ್ತಿ ಆಗಿದೆ, ತುಂಬ ಹಾಸ್ಪಿಟಲಲ್ಲೂ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಆ್ಯಕ್ಚುಲಿ ಎ ವೆರಿ ಗುಡ್ ಟ್ರೀಟ್ಮೆಂಟ್, ಲೈಫ್ ಸಾಲ್ವೇಜಿಂಗ್ ಮೆಜರ್ ಅಂತ ಹೇಳ್ತಾರೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಒಂದು ಪರ್ಸನ್ಗೆ ನಿಮೋನಿಯಾ ಬಂತು ಅಂತ ಹೇಳಿದ್ರೆ, ಓಕೆ ಎಮರ್ಜೆನ್ಸಿಗೆ ಹೋದರು, ದೆನ್ ಕ್ಯೂರ್ ಆದರೂ ಬಂದರು, ತಿರ್ಗಾ ಅದೇ ಪರ್ಸನಿಗೆ ಬೇಗ ಅಟ್ಯಾಕ್ ಆಗುತ್ತೆ ಚಾನ್ಸಸ್ ಏನಾದರೂ ಇದೆಯಾ? ಯಾಕಂದರೆ ಆಲ್ರೆಡಿ ನೀವು ಹೇಳ್ದಂಗೆ ಅವ್ರ ಲಂಗ್ಸ್ ಆಲ್ರೆಡಿ ಸಫರ್ ಆಗಿರುತ್ತೆ ಎಲ್ಲ ಥಿಂಗ್ಸಿಂದ, ಮತ್ತೆ ಅಟ್ಯಾಕ್ ಆಗೋವಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತಾ? ವೆರಿ ಗುಡ್ ಕ್ವೆಶನ್. ಜನರಲಿ ಈ ಲಂಗ್ಸ್ ಎಲ್ಲ ಇಂಪ್ರೂವ್ ಆಗುತ್ತಲ್ಲ, ಕೆಲವರಿಗೆ ಕಂಪ್ಲೀಟ್ ನಾರ್ಮಲ್ ರಿಕವರಿ ಆಗಿಬಿಡುತ್ತೆ, ರೆಸಿಡ್ಯುವಲ್ ಡ್ಯಾಮೇಜ್ ಇರೋದಿಲ್ಲ. ಸೊ ಅಂಥವರಿಗೆ ನಾರ್ಮಲ್ ಕ್ವಾಲಿಟಿ ಆಫ್ ಲೈಫ್ ಮೇ ಬಿ 1 ಮಂತಲ್ಲಿ 2 ಮಂತಲ್ಲಿ ಅವ್ರು ನಾರ್ಮಲ್ ವರ್ಕಿಗೆಲ್ಲ ರೆಸ್ಯೂಮ್ ಮಾಡಿಬಿಡ್ತಾರೆ. ಈವನ್ ಇಷ್ಟು ಸಿಗ್ನಿಫಿಕೆಂಟ್ ಡ್ಯಾಮೇಜ್ ಆಗಿ ಎಕ್ಮೋ ಮೆಷಿನ್ ಹಾಕಿದವರು ಸಹಿತ ಅವ್ರದ್ದು ರಿಕವರಿನೂ ಕಂಪ್ಲೀಟ್ ಆಗುತ್ತೆ. ಕೆಲವರಲ್ಲಿ ಮಾತ್ರ ರೆಸಿಡ್ಯುವಲ್ ಡ್ಯಾಮೇಜ್ ಆಗುತ್ತೆ. ಎಸ್ಪೆಷಲಿ ಈ ಕೋವಿಡ್ ಟೈಮಲ್ಲಿ ನಾವು ನೋಡಿದ್ದೀವಿ, ಪೋಸ್ಟ್ ಕೋವಿಡಲ್ಲಿ ಇನ್ನೂ ಸಹಿತ ಆ ಕಲ್ಲಾಗಿರೋ ಲಂಗು ಸ್ವಲ್ಪ ಬಿಟ್ಕೊಂಡಿದೆ, ಬಟ್ ಕೆಲವು ಫೈಬ್ರಸ್ ಚೇಂಜಸ್ ಇನ್ನೂ ಉಳ್ಕೊಂಡಿರುತ್ತೆ, ಅವ್ರಿಗೆ ಇನ್ನೂ ಆಕ್ಸಿಜನ್ ರಿಕ್ವೈರ್ಮೆಂಟ್ ಎಲ್ಲ ಬರುತ್ತೆ. ಅಂಥವರಲ್ಲಿ ಪದೇ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ಟ್ರಕ್ಚರಲ್ ಲಂಗ್ ಡಿಸೀಸ್ ಅಂತ ಹೇಳ್ತೀವಿ. ಮತ್ತು ಕೆಲವರಿಗೆ COPD ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದಕ್ಕೆ ಅದು ಕ್ರೋನಿಕ್ ಲಂಗ್ ಡಿಸೀಸ್, ಅಂದರೆ ಈ ಏರ್ ಪೊಲ್ಯೂಷನಿಂದ, ಸಿಗರೇಟ್ ಸ್ಮೋಕಿಂಗ್ ಮಾಡಿ ಎಷ್ಟೋ ವರ್ಷದಿಂದ ಲಂಗ್ ಕ್ರೋನಿಕ್ ಅದು ಎಕ್ಸ್ಪೋಸ್ ಆಗಿ ಲಂಗ್ ಕಂಪ್ಲೀಟ್ ಡ್ಯಾಮೇಜ್ ಆಗಿರುತ್ತೆ. ಅಂಥವರಲ್ಲೂ ಸಹಿತ ಪದೇ ರಿಸ್ಕ್ ಆಫ್ ನಿಮೋನಿಯಾ ಬರುತ್ತೆ, ಮತ್ತೆ ಬರ್ತಾ ರಿಕರೆಂಟ್ ಅಡ್ಮಿಷನ್ಸ್ ಆಗ್ತಾನೆ ಇರ್ತಾರೆ. ಕೆಲವರಿಗೆ ಆಸ್ಪಿರೇಷನ್ ಅಂತ ಹೇಳ್ತೀವಿ, ಕೆಲವರು ವಯಸ್ಸಾದವರು ಇಲ್ಲ ಸ್ಟ್ರೋಕ್ ಆದವರು, ನಾವೆಲ್ಲ ಏನು ಮಾಡ್ತೀವಿ, ಎಂಜಿಲು ಇಲ್ಲ ಕಫ ಬಂದರೆ ಅದನ್ನು ಹೊರಗಡೆ ತೆಗಿತೀವಿ. ಅವರಿಗೆ ಇಲ್ಲಿ ಅಷ್ಟು ಸ್ವಾಧೀನ ಇರೋದಿಲ್ಲ. ಸೊ ಎಲ್ಲದೂ ಸಹಿತ ಅದು ಲಂಗ್ಸಿಗೆ ಹೋಗುತ್ತೆ, ಆಸ್ಪಿರೇಷನ್ ಅಂತ ಹೇಳ್ತೀವಿ. ತೆಗಿಲಿಕ್ಕಾಗಲ್ಲ, ವಾಪಸ್ ಲಂಗಿಗೆ ಹೋದಾಗ ಅಲ್ಲಿ ರಿಕರೆಂಟ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಮತ್ತು ಇಮ್ಯುನೋ ಕಾಂಪ್ರಮೈಸ್ಡ್ ಅಂದರೆ ಈಗ ಈ ಕ್ಯಾನ್ಸರ್ ಕೀಮೋಥೆರಪಿ ತೊಗೊಳ್ತಿರ್ತಾರೆ, ಕಿಡ್ನಿ ಡಿಸೀಸು, ಡಯಾಲಿಸಿಸ್ ಆಗೋವರಿಗೆ, ಇಮ್ಯುನಿಟಿ ತುಂಬ ಕಮ್ಮಿ ಇರೋರಿಗೆ ಪದೇ ಲಂಗ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾರ್ಮಲ್ ಹೆಲ್ತಿ ಪೀಪಲಿಗೆ ಲಂಗ್ ಇನ್ಫೆಕ್ಷನ್ ಆದರೆ ಒಂದ್ಸಲ ರಿಕವರಿ ಆದಮೇಲೆ ಅದು ರಿಕವರಿ ವಿಲ್ ಬಿ ವೆರಿ ಗುಡ್, ಮತ್ತೆ ಅದಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ.
ಡಾಕ್ಟರ್, ಕಾಸ್ ಬಗ್ಗೆ ನಾವು ಆಗಲೇ ಮಾತಾಡ್ಬೇಕಾದ್ರೆ ನೀವು ಹೇಳಿದ್ರೆ ಏರ್ ಪೊಲ್ಯೂಷನಿಂದ ಬರುತ್ತೆ ಅಂತ. ಸೊ ಈಗ ನ್ಯೂಮೋನಿಯಾಕ್ಕೂ ಕಾರಣಗಳು ಬೇರೆ ಬೇರೆ ಇರುತ್ತೆ, ಬ್ಯಾಕ್ಟೀರಿಯಲ್ ಇರುತ್ತೆ ಅಥವಾ ಫಂಗಲ್ ಇರ್ಬೋದು, ಆ ಥರ ರೀಸನ್ಸ್ಗಳಿದ್ದಾಗ ಈಗ ಸ್ಮೋಕ್ ಮಾಡ್ತಾರೆ ಅಥವಾ ಏರ್ ಪೊಲ್ಯೂಷನ್ ಅಂದಾಗ ಅದು ಒಂದು ರೀತಿ ನಮಗೆ ಲೈಫ್ ಸ್ಟೈಲ್ ರಿಲೇಟೆಡ್ ಕಾಸಸ್ ಆಗುತ್ತೆ. ಸೊ ಹಾಗಾದರೆ ಬ್ಯಾಕ್ಟೀರಿಯಲ್ ಯಾವ ಇದರಿಂದ ಬರುತ್ತೆ ಅಂತ? ಅದು ಈಗ ಜನರಲಿ ವೈರಸ್ ಇಸ್ ದೇರ್ ಇನ್ ದ ಎನ್ವಿರಾನ್ಮೆಂಟ್. ಓಕೆ, ಈಗ ರಿಸ್ಕ್ ಫ್ಯಾಕ್ಟರ್ ಯಾರಿಗಿರುತ್ತೆ ಅವರಿಗೆ ಡೆಫಿನೆಟ್ಲಿ ಆ ವೈರಸ್ ಬಂದರೆ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಬಟ್ ಇಮ್ಯುನಿಟಿ ಯಾರಿಗೆ ಜಾಸ್ತಿ ಇರುತ್ತೆ ಅವರಿಗೆ ಇನ್ಫೆಕ್ಷನ್ ಬಂದರೆ ಅದು ಮೈಲ್ಡ್ ಇಲ್ನೆಸ್, ಬರೀ ಕೆಮ್ಮು ಕಫ ಸ್ವಲ್ಪ ಮೈಕೈ ನೋವು ಅದು ಬಂದು ರಿಕವರಿ ಆಗ್ತಾ ಹೋಗುತ್ತೆ. ಐ ಥಿಂಕ್ ದಟ್ ಹ್ಯಾಸ್ ಟು ಬಿ ಕ್ಲಾರಿಫೈಡ್. ಬರೀ ಏರ್ ಪೊಲ್ಯೂಷನ್ನು ಸ್ಮೋಕಿಂಗು ಅದರಿಂದ ನಿಮೋನಿಯಾ ಬರೋದಿಲ್ಲ ಇಮಿಡಿಯೇಟ್ಲಿ, ಅದು ಡ್ಯಾಮೇಜ್ ಮಾಡುತ್ತೆ ಲಂಗಿ, ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಬರೋದಕ್ಕೆ. ಇಟ್ ಈಸ್ ಅನ್ ಅಡಿಷನಲ್ ರಿಸ್ಕ್ ಫ್ಯಾಕ್ಟರ್ ಅಷ್ಟೇ. ಆ ಡ್ಯಾಮೇಜ್ ಆಗಿರೋದಕ್ಕೆ ಯಾವುದಾದ್ರೂ ವೈರಸ್ ಬಂದು ಅಟ್ಯಾಕ್ ಆದಾಗ, ಗಾಳಿಲಿರೋ ವೈರಸ್ ಬಂದಾಗ, ಇಲ್ಲ ಬ್ಯಾಕ್ಟೀರಿಯಾ, ನಮ್ಮ ಬಾಯಲ್ಲಿಯೇ ಗಂಟಲಲ್ಲಿಯೇ ಸುಮಾರು ಬ್ಯಾಕ್ಟೀರಿಯಾಗಳಿರುತ್ತೆ ಬಾಯಲ್ಲಿ ಸಹಿತ, ಅದೇ ಸೆಕೆಂಡ್ರಿ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಅದರಿಂದನೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಯಾವುದಾದ್ರೂ ಏರಲ್ಲಿರೋ ಬ್ಯಾಕ್ಟೀರಿಯಾನು ಬಂದು ಇನ್ಫೆಕ್ಷನ್ ಆಗ್ಬೋದು. ಸೊ ಜನರಲಿ ಎನ್ವಿರಾನ್ಮೆಂಟಲ್ ಕಮ್ಯುನಿಟಿ ಅಕ್ವೈರ್ಡ್ ಅಂತ ಹೇಳ್ತೀವಿ. ಈ ರಿಸ್ಕ್ ಫ್ಯಾಕ್ಟರ್ ಮೇಲೆ ಅದು ಬಂದಾಗ ಅದು ವಿಲ್ ಕಾಸ್ ಮೋರ್ ಡ್ಯಾಮೇಜ್. ಓಕೆ. ಸೊ ವಿಂಟರಲ್ಲಿ ಜಾಸ್ತಿ ಆಗೋದಕ್ಕೆ ಇದೇ ರೀಸನ್ಸ್ ಆಗಿರುತ್ತೆ. ಅಂದರೆ ನಾವು ಇಂಡೋರಲ್ಲೇ ಜಾಸ್ತಿ ಇರ್ತೀವಿ, ಇಮ್ಯುನಿಟಿ ಪವರ್ ಲೋ ಇರುತ್ತೆ, ಮೇ ಬಿ ಇದೇ ರೀಸನ್ಸ್ ಆಗಿರಬಹುದು. ಮೋರ್ ದ್ಯಾನ್ ದಟ್ ಈವನ್ ವೈರಸ್ ಆಲ್ಸೋ ಅದು ಆ್ಯಂಟಿಜೆನಿಕ್ ಶಿಫ್ಟ್ ಡ್ರಿಫ್ಟ್ ಅಂತ ಹೇಳ್ತೀವಿ. ಅದ್ರದ್ದು ವಿರುಲೆನ್ಸ್ ಅಂದರೆ ಅದ್ರದ್ದು ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ವರ್ಷನೂ ಆ ವೈರಸ್ ಅದು ಮಾಡಿಫೈ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನೀವು ವೇರಿಯಂಟ್ ಸಿಗ್ಬೋದು, H1N1, H3N1 ಆ ಥರ ಡಿಫ್ರೆಂಟ್ ಇರುತ್ತೆ. ಅದ್ರದ್ದು ವೇರಿಯಂಟ್ಸ್ ಜಾಸ್ತಿ ಆಗಿರುತ್ತೆ. ಆ ಪರ್ಟಿಕ್ಯುಲರ್ ಸೀಸನಲ್ಲಿ ಆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಸ್ಮೋಕಿಂಗ್ ಮಾಡೋರಿಗೂ ಸ್ಮೋಕಿಂಗ್ ಮಾಡದೇ ಇರೋರಿಗೆ ಇಬ್ಬರಿಗೂ ಬಿಟ್ಟರೆ ಇವರಿಗೆ ರಿಸ್ಕ್ ಜಾಸ್ತಿ. ಇವರಿಗೆ ಇನ್ಫೆಕ್ಷನ್ ಆದರೆ ಅವರಿಗೆ ರಿಕ್ವೈರ್ಮೆಂಟ್ ಆಫ್ ಹಾಸ್ಪಿಟಲೈಸೇಷನ್ ಜಾಸ್ತಿ ಇರುತ್ತೆ ಕಂಪೇರ್ ಟು ದೀಸ್ ಪೀಪಲ್. ಇವರು ವಿತೌಟ್ ಮಚ್ ಟ್ರೀಟ್ಮೆಂಟ್ ಇಂಪ್ರೂವ್ ಆಗ್ಬೋದು, ಇವರು ರಿಕ್ವೈರ್ ಹೈಯರ್ ಟ್ರೀಟ್ಮೆಂಟ್, ಆ ರೀತಿ ಇರುತ್ತೆ. ನಾವು TB ಬಗ್ಗೆ ಕೂಡ ಕೇಳಿರ್ತೀವಿ, ಸೊ ಅದರಲ್ಲೂ ಕೂಡ ಕಫ ಬರುತ್ತೆ ಅಂತ ಹೇಳ್ತೇವೆ. ಡಿಫ್ರೆನ್ಸ್ ಹೇಗಿರುತ್ತೆ ಡಾಕ್ಟರ್ ಅಂತ? ಸೊ TB ನಿಮೋನಿಯಾನೇ ಬೇರೆ. ಸೊ ನಾನು ಬ್ಯಾಕ್ಟೀರಿಯಲ್ ವೈರಲ್ ಹೇಳಿದ್ದು ಇಟ್ ಇಸ್ ಮೋರ್ ಆಫ್ ಕಮ್ಯುನಿಟಿ ಅಕ್ವೈರ್ಡ್ ಅಂತ ಹೇಳ್ತೀವಿ. TBನೂ ಅಷ್ಟೇ. TB ಇದು ತುಂಬ ಸಡನ್ನಾಗಿ ಬಂದು ತುಂಬ ಸಡನ್ನಾಗಿ ಮಾಡೋದಿಲ್ಲ. ಇಟ್ ಇಸ್ ಆಲ್ಸೋ ಕ್ರೋನಿಕ್. ಕೆಲವರಲ್ಲಿ ಆ ಲಕ್ಷಣಗಳೇ ಗೊತ್ತಾಗೋದೇ ಇಲ್ಲ. TBಯಲ್ಲಿ ಯಾವ ರೀತಿ ಲಕ್ಷಣ ಗೊತ್ತಾಗುತ್ತೆ ಅಂದರೆ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ. 6 ತಿಂಗಳಲ್ಲಿ ಸಿಕ್ಕಾಬಟ್ಟೆ ವೆಯ್ಟ್ ಲಾಸ್ ಆಯಿತು, ಸಣ್ಣ ಆಗ್ತಾರೆ. ಲಾಸ್ ಆಫ್ ಅಪಟೈಟ್, ಊಟನೇ ಸೇರೋದಿಲ್ಲ ಕೆಲವು ಸಲ, ಅದೆಲ್ಲ ಕಾನ್ಸ್ಟಿಟ್ಯೂಷನಲ್ ಸಿಂಪ್ಟಮ್ಸು. ಕೆಮ್ಮು, ಕಂಟಿನ್ಯೂಸ್ ಕೆಮ್ಮು, ನಾವು ಬ್ಯಾಕ್ಟೀರಿಯಾ ವೈರಲ್ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ವಿ, ಇಂಪ್ರೂವ್ ಆಗ್ತಾನೇ ಇಲ್ಲ. ಆವಾಗ ಕಫದಲ್ಲಿ ಟೆಸ್ಟ್ ಮಾಡಿದಾಗ AFB ಅಂತ ಒಂದು ಮಾಡ್ತೀವಿ, ಅದರಲ್ಲಿ ಪಾಸಿಟಿವಿಟಿ ಬರುತ್ತೆ. ಇಲ್ಲ ಕೆಲವು ಸಲ CT ಸ್ಕ್ಯಾನ್ ಮಾಡಿ, ನಾವು ಹೇಳಿದ್ನಲ್ಲ ಬ್ರಾಂಕೋಸ್ಕೋಪಿ, ಅದರನ್ನೇ ಹಾಕಿ ಟೆಸ್ಟ್ ಮಾಡಿದಾಗ TB ಬರುತ್ತೆ. TB ನಿಮೋನಿಯಾನು ಇದೇ ರೀತಿ ಸಿಂಪ್ಟಮ್ಸ್ ಇರುತ್ತೆ, ಬಟ್ ಅದು ಇಮಿಡಿಯೇಟ್ಲಿ ಹೀಲ್ ಆಗೋದಿಲ್ಲ, ಟೈಮ್ ತೊಗೊಳುತ್ತೆ. ಅದು ಇದೇ ರೀತಿ ಲಂಗಿಗೆ ಇನ್ಫೆಕ್ಟ್ ಮಾಡುತ್ತೆ, ಲಂಗ್ ಜೊತೆ TB ಅದ್ರ ಬೇರೆ ರೀಜನಲ್ಲೂ ಇನ್ಫೆಕ್ಟ್ ಮಾಡುತ್ತೆ. ಬಟ್ ಲಂಗಿಗೆ ಇನ್ಫೆಕ್ಷನ್ ಆದಾಗ ಟ್ರೀಟ್ಮೆಂಟ್ ಎಲ್ಲ ಇದೆ, ಬಟ್ ಅದಕ್ಕೆ ಆ್ಯಂಟಿ ಟ್ಯೂಬರ್ಕ್ಯುಲರ್ ಟ್ರೀಟ್ಮೆಂಟ್ ಬೇರೆ. ನಾರ್ಮಲಾಗಿ ಇದಕ್ಕೆ ಬೇರೆ ಕೊಡ್ತೀವಿ, ಅದಕ್ಕೆ ಎಕ್ಸ್ಪರ್ಟ್ಸೇ ಟ್ರೀಟ್ ಮಾಡಬೇಕು. ಮನೆಯಲ್ಲೂ ಮಾಡಲಿಕ್ಕಾಗೋದಿಲ್ಲ, ಯಾವುದೇ ಮೆಡಿಕಲ್ ಸ್ಟೋರಲ್ಲೂ ಮಾಡಲಿಕ್ಕಾಗೋದಿಲ್ಲ. ದಟ್ ಹ್ಯಾಸ್ ಟು ಬಿ ಟ್ರೀಟೆಡ್ ವಿತ್ ಟ್ಯೂಬರ್ಕ್ಯುಲೋಸಿಸ್ ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ. ಬಿಕಾಸ್ ತಪ್ಪಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಖಂಡಿತವಾಗ್ಲೂ ಅವ್ರಿಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್, ಸಿವಿಯರಿಟಿ ಆಗುತ್ತೆ. ಮತ್ತು TB ಅಂತ ಗೊತ್ತಾದ ತಕ್ಷಣ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಅವ್ರು ಆ್ಯಕ್ಚುಲಿ ತುಂಬ ಬೇಗ ಹರಡ್ಬಿಡುತ್ತದು. ಫಸ್ಟು ವಿತೌಟ್ ಟ್ರೀಟ್ಮೆಂಟ್ ಒಬ್ಬರಿಂದ ಒಬ್ಬರಿಗೆ ಹರಡೋದು ತುಂಬ ಜಾಸ್ತಿ. ಆವಾಗ ದೇ ಹ್ಯಾವ್ ಟು ಬಿ ಐಸೋಲೇಟೆಡ್, ಮಾಸ್ಕ್ ಎಲ್ಲ ಹಾಕ್ಕೊಳ್ಬೇಕು. ಅವ್ರ ಜೊತೆ ತುಂಬ ಇಮ್ಯುನೋ ಕಾಂಪ್ರಮೈಸ್ಡು, ಇಮ್ಯುನಿಟಿ ಕಮ್ಮಿ ಇರೋರ ಹತ್ರ ಹೋಗಲೇಬಾರ್ದು. ಟ್ರೀಟ್ಮೆಂಟ್ ಶುರುವಾಗಿ ಸ್ವಲ್ಪ ದಿವಸ ಆದಮೇಲೆ ಅವ್ರದ್ದು ಈ ಟ್ಯೂಬರ್ಕ್ಯುಲೋಸ್ ಲೋಡ್ ಕಮ್ಮಿ ಆದಮೇಲೆ ಜನರಲಿ ಆವಾಗ ಹೊರಗಡೆ ಹೋಗ್ಬೋದು. ಬಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬರಿಂದ ಒಬ್ರಿಗೆ ಹಾಗೆ ರ್ಯಾಪಿಡ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನ್ಯೂಮೋನಿಯಾ ಸ್ಪ್ರೆಡ್ ಆಗುತ್ತೆ? ಹೌದು, ನ್ಯೂಮೋನಿಯಾನು ಸ್ಪ್ರೆಡ್ ಆಗುತ್ತೆ. ಹೌದು, TB ಅಂದರೆ ನಿಮೋನಿಯಾ, ಟ್ಯೂಬರ್ಕ್ಯುಲೋಸ್ ನಿಮೋನಿಯಾ ಅಂತಲೇ ಹೇಳ್ತೀವಿ. ಅದು ಬೇರೆಯವ್ರಿಗೆ ಹೋದರೆ ಅಲ್ಲೂ ಹೋಗಿ ಲಂಗಿಗೆ ಇನ್ಫೆಕ್ಷನ್ ಮಾಡ್ತಾ ಹೋಗುತ್ತೆ. ಸೊ TB ನಿಮೋನಿಯಾ ಅಂತ ಹೇಳ್ತೀವಿ ಅದಕ್ಕೆ. ನಾವು ಸೇವಿಸುವಂಥ ಆಹಾರ ಅಂದರೆ ನಮ್ಮ ಡಯಟ್ರಿ ಪ್ಲ್ಯಾನಿಗೂ ಈ ಹೆಲ್ತ್ ಇಶ್ಯೂಸ್ಗೆ ಏನಾದರೂ ಕನೆಕ್ಷನ್ಸ್ ಇದೆಯಾ ಅಂತ? ಯಾಕೆಂದರೆ ಕಾಮನ್ ಆಗಿ ನಮಗೆ ಶೀತ ಕೆಮ್ಮು ಕಫ ಬಂತು ಅಂದಾಗ ನಾವು ಸ್ಪೆಷಲಿ ಈ ಸೀಸನಲ್ಲಿ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಕೋಲ್ಡ್ ಐಟಮನ್ನು ಅವಾಯ್ಡ್ ಮಾಡಬೇಕು ಹೇಳ್ತೀವಿ. ಯಾವುದನ್ನು ತಿನ್ನಬಾರ್ದು, ಐಸ್ ಕ್ರೀಮ್ ತಿನ್ನಬಾರ್ದು, ಮೊಸರು ತಿನ್ನಬಾರ್ದು, ಈ ಥರದ್ದು ಒಂದಿಷ್ಟು ಇದ್ದೇ ಇರುತ್ತೆ. ಇವನ್ ಹಾಸ್ಪಿಟಲ್ಗೆ ಹೋದರೂ ಕೂಡ ನಮ್ಗೆ ಒಂದಿಷ್ಟು ಪ್ಲ್ಯಾನ್ಸನ್ನು ಹೇಳ್ತಾರೆ. ಸೊ ಡಯಟ್ರಿ ಪ್ಲ್ಯಾನ್ಗೂ ಇದಕ್ಕೂ ಏನಾದರೂ ಕನೆಕ್ಷನ್ಸ್ ಇದೆಯಾ ಡಾಕ್ಟರ್? ಹಾಟ್ ಫುಡ್ಡನ್ನೇ ತಗೋಬೇಕಾ ಅಂಥವ್ರು ಹೇಗೆ ಅಂತ? ಸೊ ದರ್ ಇಸ್ ನೋ ಸೈಂಟಿಫಿಕ್ ಎವಿಡೆನ್ಸ್ ನಿಮೋನಿಯಾ ಐಸ್ ಕ್ರೀಮಿಂದ ಜಾಸ್ತಿ ಆಗುತ್ತೆ ಇಲ್ಲ ಕೋಲ್ಡ್ ಫುಡ್ಡಿಂದ ಜಾಸ್ತಿ ಆಗುತ್ತೆ, ಇದು ರೀಸನ್ಸೇ ಇಲ್ಲ. ಓನ್ಲಿ ಥಿಂಗ್ ಈಸ್ ಈ ಸೋರ್ ಥ್ರೋಟು, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳಿದ್ನಲ್ಲ, ಅದು ಕೆಲವು ಸಲ ಈ ಗಂಟ್ಲು ನೋವು ಜಾಸ್ತಿ ಆಗ್ಬೋದು ಕೋಲ್ಡ್ ತೊಗೊಂಡಾಗ, ಎಕ್ಸಾಜರೇಟ್ ಆಗ್ಬೋದು. ಹಾಟ್ ತೊಗೊಳ್ಳುವಾಗ ಸ್ವಲ್ಪ ರಿಲೀಫ್ ಸಿಗುತ್ತೆ, ಅದರಿಂದ ಜನಗಳು ಹೇಳ್ತಾರೆ. ಬಿಟ್ಟರೆ ದರ್ ಈಸ್ ನೋ ಎವಿಡೆನ್ಸ್ ನೀವು ಎಷ್ಟೇ ಐಸ್ ಕ್ರೀಮ್ ತಿಂದರೂ ಏನೂ ಸಹಿತ ಇದು ಕರಗುತ್ತೆ ಅಂತ ಇಲ್ಲ ಜಾಸ್ತಿ ಆಗುತ್ತೆ ಅಂತ ಎವಿಡೆನ್ಸ್ ಇಲ್ಲ.
ಬಟ್ ಜನರಲಿ ಈ ಸಿಂಪ್ಟಮ್ಸ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾದ್ರೆ ಈಗ ನಿಮೋನಿಯಾವನ್ನು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಕಂಪ್ಲೀಟ್ ಕ್ಯೂರ್ ಅಂತಲೇ ಮಾಡೋಕ್ಕಾಗತ್ತೆ, ಅಂದರೆ ಇಟ್ಸ್ ನಾಟ್ ಅ ಕಂಟ್ರೋಲ್ ಅಂತಲ್ಲ, ಕಂಪ್ಲೀಟ್ ಕ್ಯೂರ್ ಆಗಿ ಅವರು ನಾರ್ಮಲ್ ಲೈಫ್ನೇ ಲೀಡ್ ಮಾಡಬಹುದು ಅಂತ. ಓಕೆ, ಸೊ ಕಂಪ್ಲೀಟ್ ಇನ್ಫೆಕ್ಷನ್ ರಿಸಾಲ್ವ್ ಆಗಿಬಿಡುತ್ತೆ, ಲಂಗ್ ಕಂಪ್ಲೀಟ್ ಹೇಗಿತ್ತು ನಾರ್ಮಲ್ ಸ್ಟೇಟಿಗೆ ಬಂದುಬಿಡುತ್ತೆ. ಸೊ ದೇ ಕ್ಯಾನ್ ಗೋ ಬ್ಯಾಕ್ ಟು ದ ನಾರ್ಮಲ್ಸಿ ಇನ್ಫೆಕ್ಷನ್ ಇದ್ದಾಗ. ಓಕೆ. ಸೊ ವಿಂಟರಲ್ಲಿ ಜಾಸ್ತಿ ಆಯಿತು, ಇವಾಗ ಕಡಿಮೆ ಆಯಿತು, ಅದಾದಮೇಲೆ ಬೇಸಿಗೆ ಬಂತು, ನಾರ್ಮಲ್ ಆದರು, ನೆಕ್ಸ್ಟ್ ವಿಂಟರ್ಗೆ ಅವರು ಮತ್ತೆ ಪ್ರಿಕಾಷನ್ಸನ್ನು ತಗೋಬೇಕಾ ಅಂತ? ವೆರಿ ಮಚ್. ಸೊ ಕೆಲವು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಮಕ್ಕಳಲ್ಲಿ ನಾವು ಯಾವಾಗಲೂ ಇಮ್ಯುನಿಟಿ ಕಮ್ಮಿ ಇರುತ್ತೆ ಅಂತ ವ್ಯಾಕ್ಸಿನೇಷನ್ ಕೊಟ್ಬಿಡ್ತೀವಿ. ನ್ಯೂಮೋಕಾಕಲ್ ವ್ಯಾಕ್ಸಿನೇಷನ್ ಅಂತ ಬರುತ್ತೆ. ಬರೀ ಮಕ್ಕಳೇ ಅಲ್ಲ, ಎಲ್ಡರ್ಲಿ ಅಬೋವ್ 60 ಇಯರ್ಸ್ 65 ಇಯರ್ಸು, ಸ್ಮೋಕರ್ಸು, ಶುಗರ್ ಡಯಾಬಿಟಿಸ್ ಇದ್ದವರು, ಹಾರ್ಟ್ ಮತ್ತು ಲಂಗ್ ಡಿಸೀಸ್ ಇದ್ದವ್ರಿಗೆ ಈಗ ರೆಕಮೆಂಡೇಷನ್ ಇಸ್ ಒಂದು ನ್ಯೂಮೋಕಾಕಲ್ ವ್ಯಾಕ್ಸಿನೇಷನ್ ಅಂತ ಬರುತ್ತೆ. ವರ್ಷ ಅದನ್ನು ತಗೊಳ್ಬೇಕು ಅವರು. ಅದರಿಂದ ಇನ್ಫೆಕ್ಷನ್ನ ತಡೆಯೋಕ್ಕಾಗಲ್ಲ, ಇನ್ಫೆಕ್ಷನ್ ಬಂದೇ ಬರುತ್ತೆ. ಬಟ್ ಆ ಇನ್ಫೆಕ್ಷನ್ನು ಬರೀ ಒಂದು ಸೋರ್ ಥ್ರೋಟ್ ಇಲ್ಲ ಗಂಟಲು ನೋವು ಇಲ್ಲ ಕೆಮ್ಮು ಕಫ ಬಂದು ಹೋಗ್ಬಿಡುತ್ತೆ ಅಂತ ವ್ಯಾಕ್ಸಿನೇಷನ್ ಮಾಡಿದವರಿಗೆ. ವ್ಯಾಕ್ಸಿನೇಷನ್ ಮಾಡಿಲ್ಲ ಅಂದರೆ ನಿಮೋನಿಯಾವಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ವ್ಯಾಕ್ಸಿನೇಷನ್ ಈಸ್ ವೆರಿ ಪ್ರಿವೆಂಟಿವ್. ಹೊರದೇಶದಲ್ಲೆಲ್ಲ ತುಂಬ ರೋಬಸ್ಟಾಗಿ ಮಾಡಿದ್ದಾರೆ. ಬಟ್ ಇವಾಗ ಭಾರತ ದೇಶದಲ್ಲೂ ಸಹಿತ ತುಂಬ ಪ್ರೋಗ್ರಾಮ್ಗಳು ನಡೀತಾ ಇದೆ, ತುಂಬ ಅವೇರ್ನೆಸ್ ಬೆಳೀತಾ ಇದೆ. ಬಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾದರೆ ನಿಮೋನಿಯಾವನ್ನು ಪ್ರಿವೆಂಟ್ ಮಾಡೋದಕ್ಕೆ ವ್ಯಾಕ್ಸಿನ್ ಇದೆ. ಓಕೆ, ಎಲ್ಲರೂ ತಗೋಬಹುದಾ ಅದನ್ನೀಗ? ನಾರ್ಮಲ್ ಪೀಪಲ್ ತಗೋಬಹುದಾ? ಹೇಗೆ? ಜನರಲಿ ಯಂಗ್ಸ್ಟರ್ಸಿಗೆ ಬೇಕಾಗೋದಿಲ್ಲ, ನಿಮ್ಮಲ್ಲೆಲ್ಲ ಬೇಕಾಗೋದಿಲ್ಲ. ಮಕ್ಕಳಲ್ಲಿ ದಟ್ ಈಸ್ ಅ ವ್ಯಾಕ್ಸಿನೇಷನ್ ಸ್ಕೆಡ್ಯೂಲೇ ಬರುತ್ತೆ, ಅದು ಕೊಡ್ತಾರೆ. ಎಲ್ಡರ್ಲಿ ಅಬೋವ್ 65 ಇಯರ್ಸ್ ಎಲ್ಲ ವಯಸ್ಕರಲ್ಲಿ ತೊಗೊಳ್ಳೇಬೇಕು. ತುಂಬ ಸ್ಮೋಕಿಂಗ್ ಮಾಡಿ ನಾನು ಹೇಳಿದ್ನಲ್ಲ, ಸ್ಟ್ರಕ್ಚರಲ್ ಲಂಗ್ ಡಿಸೀಸ್ ಇರೋರಿಗೆ ತೊಗೊಳ್ಬೇಕು, COPD ಅಂತ ಹೇಳ್ತೀವಿ. ಅವ್ರಿಗೆ ಜನರಲಿ ಕೆಮ್ಮು ಕಫ ಬರ್ತಾನೆ ಇರುತ್ತೆ ಅಂಥವರಲ್ಲಿ. ಈಗ ಡಯಾಲಿಸಿಸ್ ಆಗೋ ಕಿಡ್ನಿ ಡಿಸೀಸು ಇಲ್ಲ ಬೇರೆ ಲಂಗ್ ಹಾರ್ಟ್ ಡಿಸೀಸ್ ಇರೋರಿಗೆ ಬೇರೆ ಟ್ರೀಟ್ಮೆಂಟನ್ನು ತಗೊಳ್ತಾ ಇರೋರಿಗೆ ಬೇಕಾಗುತ್ತೆ ಅಂತ. ಓಕೆ, ಸಿಮ್ಟಮ್ಸಲ್ಲಿ ಇನ್ನೊಂದು ಡೌಟ್ ಬಂತು ಡಾಕ್ಟರ್. ಈಗ ಕೆಮ್ಮು ಬೇಕಾದರೆ ಕೆಲವರಿಗೆ ನಾರ್ಮಲ್ ಆಗಿ ನಮಗೆ ಉರಿ ಬರುತ್ತೆ, ಕೆಮ್ಮು ಆದಮೇಲೆ ಇಲ್ಲಿ ಒಂದು ರೀತಿ ಎದೆಯಲ್ಲಿ ಉರಿ ಉಂಟಾಗುತ್ತೆ. ಸೊ ಅದು ನಾರ್ಮಲ್ ಆಗಿ ಬರೋ ಕೆಮ್ಮ ಅಥವಾ ಇದ್ರ ಸಿಮ್ಟಮ್ ಆಗಿರುತ್ತಾ ಅಂತ? ಉರಿ ಥರ ಬರೋ ಅಂಥದ್ದು, ಒಂದು ರೀತಿ ಇರಿಟೇಷನ್ ಆಗುತ್ತೆ, ಎದೆ ಭಾರ ಆಗೋದು, ಅದು ನಾರ್ಮಲ್ ಕೆಮ್ಮಾಗಿರುತ್ತಾ ಅಥವಾ ನ್ಯೂಮೋನಿಯಾದಿಂದ ಬರುವಂಥ ಕಫ್ ಕೆಮ್ಮಾಗಿರಬಹುದಾ ಅಂತ? ಸೊ ನಿಮೋನಿಯಾದಿಂದ ಬರೋದು ಕೆಮ್ಮಲ್ಲಿ ಕಫ ಬಂದೇ ಬರುತ್ತೆ. ಓಕೆ, ಜನರಲಿ ಅಷ್ಟು ಸಿವಿಯರ್ ನಿಮೋನಿಯಾ ಇದ್ದಾಗ ಕಫಗಳು ಬಂದಾಗ ಅದು ನಿಮೋ ರಿಲೇಟೆಡ್ ಬರುತ್ತೆ. ನಿಮೋನಿಯಾದಲ್ಲಿ ಇಲ್ಲಿ ಈ ವಿಂಡ್ ಪೈಪಲ್ಲಿ ಇರಿಟೇಷನ್ ಆದಾಗಲೇ ಕೆಮ್ಮು ಬಂದೇ ಬರುತ್ತೆ. ಎದೆ ಊರಿಗೂ ಅದಕ್ಕೂ ಸಂಬಂಧ ಇರೋದಿಲ್ಲ, ಈವನ್ ಹಾರ್ಟಿದು ಅದಕ್ಕೂ ಸಂಬಂಧ ಇರೋದಿಲ್ಲ. ದ ಕ್ಯಾರೆಕ್ಟರಿಸ್ಟಿಕ್ ಪೇಯ್ನ್ ಬಂದುಬಿಡುತ್ತೆ ನಿಮೋನಿಯಾ ಇದ್ದರೆ. ಈಗ ಸಪೋಸ್ ನಿಮಗೆ ರೈಟ್ ಸೈಡ್ ನಿಮೋನಿಯಾ ಇದ್ದಾಗ ಉಸಿರು ತೊಗೊಂಡಾಗ ಹಿಡ್ಕೊಂಡಂಗೆ ಆಗಿಬಿಡುತ್ತೆ, ಪ್ರಿಕ್ಕಿಂಗ್ ಪೇನ್ ಅಂತ. ತುಂಬ ಒಂಥರ ಭಾರಿ ಇದು, ಉಸಿರು ಬಿಟ್ಟ ತಕ್ಷಣ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ನಿಮೋನಿಯಾ ಪೇಯ್ನು. ಅದ್ರ ಜೊತೆ ಕೆಮ್ಮು ಬರ್ತಾ ಹೋಗುತ್ತೆ. ಹೀಗೆ ಮುಟ್ಟಿದಾಗ ನೋವೆಲ್ಲ ಬರಲ್ಲ, ಅದು ಹೊರಗಡೆಯಿಂದ. ದಟ್ ಈಸ್ ಮಸ್ಕ್ಯುಲರ್ ಪೇಯ್ನ್. ಓಕೆ ಡಾಕ್ಟರ್, ಹಾಗಿದ್ರೆ ಟ್ರೀಟ್ಮೆಂಟ್ ಆದಮೇಲೆ ಅವರಿಗೆ ವೀಕ್ನೆಸ್ ಇರೋ ಅಂಥದ್ದು, ಆಫ್ಟರ್ ಟ್ರೀಟ್ಮೆಂಟ್ ಆದಮೇಲೆ ಸ್ವಲ್ಪ ರಿಕವರಿ ಆಗೋದಕ್ಕೆ ಟೈಮ್ ತೊಗೊಳುತ್ತೆ, ಆ ಥರ ಏನಾದರೂ ಇರುತ್ತಾ ಅಂತ? ಜನರಲಿ ತುಂಬ ಸಿವಿಯರ್ ನಿಮೋನಿಯಾ ಆಗಿಲ್ಲ ಅಂತ ಹೇಳಿದರೆ ಒಂದು 10 ದಿವಸದಲ್ಲಿ ದೇ ರಿಕವರ್ ನಾರ್ಮಲಿ. ಬಟ್ ಸಿವಿಯರ್ ನಿಮೋನಿಯಾದಾಗ ಡೆಫಿನೆಟ್ಲಿ 1-2 ವೀಕ್ಸ್ ಅಂತೂ ಬೇಕಾಗುತ್ತೆ, 2 to 3 ವೀಕ್ಸ್. ಬಟ್ ಕಂಪ್ಲೀಟ್ಲಿ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ತನಕ ಸ್ವಲ್ಪ ನ್ಯೂಟ್ರಿಷನನ್ನು ಇಂಪ್ರೂವ್ ಮಾಡ್ಕೋಬೇಕು. ಬಿಕಾಸ್ ಆ ಟೈಮಲ್ಲಿ ಹಾಸ್ಪಿಟಲ್ ಇರ್ತಾರೆ, ಆಹಾರ ಎಲ್ಲ ಸರಿ ತೊಗೊಂಡಿರೋದಿಲ್ಲ. ಬಟ್ ನ್ಯೂಟ್ರಿಷನ್ನು, ಹೈಡ್ರೇಷನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡ್ರೆ ಇಮ್ಯುನಿಟಿ ಬೆಳೆದಾಗ ಅಲಾಂಗ್ ವಿತ್ ಆ್ಯಂಟಿಬಯೋಟಿಕ್ ಇಮ್ಯುನಿಟಿನೂ ಹೆಲ್ಪ್ ಆಗಿ ರಿಕವರಿ ಚಾನ್ಸಸ್ ತುಂಬ ಬೇಗ ಆಗ್ತಾ ಹೋಗುತ್ತೆ. ಇದರ ರಿಲೇಟೆಡ್ ಆಗಿ ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳು ಇವಾಗಲೂ ಕೂಡ ಜನರಲ್ಲಿ ಉಳಿದಿದೆಯಾ? ನಿಮೋನಿಯಾವನ್ನು ಅರ್ಥ ಮಾಡ್ಕೊಳ್ಳುವಂಥ ರೀತಿ ಬೇರೆ ಆಗಿರಬಹುದಾ? ಇದರ ಟ್ರೀಟ್ಮೆಂಟ್ ಇಷ್ಟೊಂದು, ಈಗ ನೀವು ಹೇಳಿದ್ರಿ ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅಂತ, ಸೊ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಅಂತ ನಿಮ್ಗೆ ಅನಿಸುತ್ತೆ ಡಾಕ್ಟರ್, ಏನು ಹೇಳ್ತೀರಾ? ಸೊ ಫಸ್ಟ್ ಮಿತ್ ಬೇಸಿಕಲಿ ಹೇಳ್ತೀನಿ, ಡೈರೆಕ್ಟ್ಲಿ ಮೆಡಿಕಲ್ ಶಾಪಿಗೆ ಹೋಗಿಬಿಟ್ಟು ಓವರ್ ದ ಕೌಂಟರ್ ಮೆಡಿಸಿನ್ಸ್ ತೊಗೊಳ್ಳಿಕ್ಕೆ ಹೋಗ್ಬೇಡಿ. ಬಿಕಾಸ್ ನಾಟ್ ಎವ್ರಿ ಇನ್ಫೆಕ್ಷನ್ ರಿಕ್ವೈರ್ಸ್ ಆ್ಯಂಟಿಬಯೋಟಿಕ್ಸ್. ಓಕೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ವಿಚ್ ಐ ವಾಂಟ್ ಟು ಇವತ್ತು ಹೇಳಬೇಕು ಅಂತ. ಈಗ ಸಪೋಸ್ ನಮಗೆ ಜಸ್ಟ್ ಗಂಟ್ಲು ಕಡ್ತಾ ಆಗ್ತಾಯಿತ್ತು, ಇಲ್ಲ ಸ್ವಲ್ಪ ಕೆಮ್ಮಿತ್ತು, ನಾನು ಹೋಗಿ ಆ್ಯಂಟಿಬಯೋಟಿಕ್ ತೊಗೊಂಡ್ಬಿಡ್ತೀನಿ, ಸರಿ ಆಗಿಬಿಡುತ್ತೆ, ಒಂದು ಆ್ಯಂಟಿಬಯೋಟಿಕ್ ತೊಗೊಳ್ತೀನಿ ಅಂತ. ಆ್ಯಂಟಿಬಯೋಟಿಕ್ ಆಗಲ್ಲ. ಆ್ಯಂಟಿಬಯೋಟಿಕ್ ಇನ್ಫೆಕ್ಷನ್ ಪ್ರೂವ್ ಮಾಡಬೇಕು. ಇನ್ಫೆಕ್ಷನ್ ಇದೆ ಅಂದಮೇಲೆ 3 to 5 ದಿವಸ ಕೊಡಲೇಬೇಕು, ಕೋರ್ಸ್ ಮುಗಿಸ್ಬೇಕು. 1-2 ದಿವಸ ತೊಗೊಂಡ್ರೆ ನಿಮಗೆ ಮುಂದೆ ಇನ್ಫೆಕ್ಷನ್ ಆದರೆ ಆ್ಯಂಟಿಬಯೋಟಿಕ್ ವರ್ಕ್ ಆಗಲ್ಲ, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಇತ್ತೀಚೆಗೆ ಯಾವ ಆ್ಯಂಟಿಬಯೋಟಿಕ್ ನಿಮಗೆ ವರ್ಕೇ ಆಗಲ್ಲ. ಯು ಹ್ಯಾವ್ ಟು ಗೋ ಫಾರ್ ಹೈಯರ್ ಆ್ಯಂಟಿಬಯೋಟಿಕ್ಸ್. ಸೊ ಬಾಡಿಗೆ ಡೋಂಟ್ ಅನ್ನೆಸರಿಲಿ ಎಕ್ಸ್ಪೋಸ್ ದ ಆ್ಯಂಟಿಬಯೋಟಿಕ್ಸ್. ಓವರ್ ದ ಕೌಂಟರ್ ಮೆಡಿಕೇಷನ್ಸನ್ನು ಅವಾಯ್ಡ್ ಮಾಡಬೇಕು. ಸೆಕೆಂಡ್ ಮಿತ್ ಅಂದರೆ, ಈಗ ಆಸ್ಪತ್ರೆಗೆ ಹೋಗ್ತೀವಿ, ಅಕಸ್ಮಾತ್ ತುಂಬ ಸೀರಿಯಸ್ ಆಗಿದೆ, ವೆಂಟಿಲೇಟ್ರಿಗೆ ಹಾಕ್ತೀವಿ ಅಂತ ಹೇಳಿದ್ರೆ ಹೆದರೋದು ಬೇಡ. ವೆಂಟಿಲೇಟರ್ ವಿಲ್ ಡೆಫಿನೆಟ್ಲಿ ಸೇವ್ ಯುವರ್ ಲೈಫ್ಸ್. ಎಷ್ಟೋ ಜನ ಹೊರಗಡೆ ಬರ್ತಾರೆ. ಸೊ ದ್ಯಾಟ್ ಮಿತ್ ಹ್ಯಾಸ್ ಟು ಬಿ busted. So they are the main important
ಥಿಂಗ್ ಅಬೌಟ್ ನ್ಯೂಮೋನಿಯಾ. ಓಕೆ, ಸೊ ನೀವು ಐ ಸಿ ಯುಲ್ಲೇ ಜಾಸ್ತಿ ಟೈಮ್ ಇರೋದ್ರಿಂದಾಗಿ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಸೊ ನ್ಯೂಮೋನಿಯಾ ರಿಲೇಟೆಡ್ ಆಗಿ ಕ್ರಿಟಿಕಲ್ ಕೇರಲ್ಲೇ ಜಾಸ್ತಿ ಜನ ಬರ್ತಾರೆ, ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರ್ತಾರಾ ಅಥವಾ ಎಲ್ಲ ಮನೇಲಿ ಕೂತ್ಕೊಂಡು ಆರಾಮ್ಸೆ ಇದ್ದು ಆಮೇಲೆ ಎಲ್ಲ ಎಮರ್ಜೆನ್ಸಿ ಮಾಡ್ಕೊಂಡು ಬರ್ತಾರೆ? ಹೀಗೆ ಯಾವ ಥರ ಪೇಷಂಟ್ಗಳನ್ನ ನೀವು ನೋಡ್ತಾ ಇರ್ತೀರಾ ಡಾಕ್ಟರ್ ಅಂತ? 2 ಥರ ಪೇಷಂಟು ನೋಡ್ತೀವಿ. ಕೆಲವರು ತುಂಬ ಅವೇರ್ನೆಸ್ ಜಾಸ್ತಿ ಇರೋರು, ನ್ಯೂಮೋನಿಯಾ ಸಿಮ್ಟಮ್ಸ್ ಇತ್ತೀಚೆಗೆ ಎಲ್ಲರ ಮನೆಯಲ್ಲೂ SpO2 ಪ್ರೋಬ್ ಇದೆ, ಬೇಗ ಬರ್ತಾರೆ. ಅಂಥವ್ರು ನಾವು ನೋಡಿರೋ ಪ್ರಕಾರ ಕೆಲವರು ವಾರ್ಡಲ್ಲೇ ಚೆನ್ನಾಗಿ ಹೋಗ್ತಾರೆ. ಅವರಿಗೆ ಐ ಸಿ ಯು ರಿಕ್ವೈರ್ಮೆಂಟೇ ಬೇಕಾಗೋದಿಲ್ಲ. ಮಿನಿಮಲ್ ಇನ್ಫೆಕ್ಷನ್ ಇರುತ್ತೆ, ಬೇಗ ಆ್ಯಂಟಿಬಯೋಟಿಕ್ಸ್ ಎಲ್ಲ ಶುರು ಮಾಡಿರ್ತೀವಿ. ಸೊ ರಿಕವರಿ ವಿಲ್ ಬಿ ಫಾಸ್ಟರ್. ಲೇಟ್ ಪ್ರೆಸೆಂಟೇಷನ್ ಆದವರೇ ತುಂಬ ಪ್ರಾಬ್ಲಮ್ಮು. ಕೆಲವರು ಐ ಸಿ ಯುಗೆ ಬಂದು ವಿತೌಟ್ ವೆಂಟಿಲೇಟರ್ ಆಕ್ಸಿಜನ್ ಮಾಸ್ಕಲ್ಲಿ ಒಂದು 50% ಜನ ಇಂಪ್ರೂವ್ ಆಗಿ ಹೋಗ್ತಾರೆ. ಇನ್ನು ಉಳಿದವರಿಗೆ ವೆಂಟಿಲೇಟರ್ ಬೇಕಾಗುತ್ತೆ. ಆ ವೆಂಟಿಲೇಟರ್ ಬೇಕಾಗಿರೋದ್ರಲ್ಲೂ ಆಲ್ಮೋಸ್ಟ್ 10 ಜನದಲ್ಲಿ ಒಂದು 8 ಜನ ಅಂತೂ ಇಂಪ್ರೂವ್ಮೆಂಟ್ ಆಗೇ ಹೋಗ್ತಾರೆ. ಇನ್ನು ಇಬ್ಬರಲ್ಲಿ ಮಾತ್ರ ತುಂಬ ಸೀರಿಯಸ್ ಆಗಿ ಹೈಯರ್ ಟ್ರೀಟ್ಮೆಂಟ್ ಬೇಕಾಗ್ತಾ ಹೋಗುತ್ತೆ. ಲೈಕ್ ಎಕ್ಮೋ ಅಂತ ಎಲ್ಲ ಹೇಳಿದ್ನಲ್ಲ, ಇಲ್ಲ ಪ್ರೋನ್ ವೆಂಟಿಲೇಷನ್ ಅಂಥದ್ದು ಬೇಕಾಗ್ತಾ ಹೋಗುತ್ತೆ. ಬಟ್ ನ್ಯೂಮೋನಿಯಾ ಇಸ್ ಟ್ರೀಟಬಲ್, ನೋ ನೀಡ್ ಟು ಬಿ ವರಿಡ್. ಓನ್ಲಿ ಥಿಂಗ್ ಈಸ್ ಯಾವಾಗ ಎಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಷ್ಟು ಬೇಗ ಇಂಪ್ರೂವ್ ಆಗ್ತಾರೆ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವಾಗ ಕಂಡುಹಿಡಿಬೇಕು, ಯಾವಾಗ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಉಸಿರಾಟದ ತೊಂದರೆ, ಬ್ರೆತ್ಲೆಸ್ನೆಸ್ ಅಂತ ಹೇಳ್ತೀವಿ. ಅದು ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಓನ್ಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಬರೀ ಗಂಟಲು ಸೋರ್ ಥ್ರೋಟ್ ಇತ್ತು, ಮಿನಿಮಲ್ ಫೀವರ್ ಬಂತು, ಪದೇ ಫೀವರ್ ಬರ್ತಾ ಇಲ್ಲ, ಅದಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟು ಇರ್ಬೋದು. ಬಟ್ 5 ದಿವಸ ಆಯಿತು, ಫೀವರ್ ಕಮ್ಮಿನೇ ಆಗ್ತಾಯಿಲ್ಲ, ಹೈ ಫೀವರ್ ಗ್ರೇಡ್ ಬರ್ತಾನೆ ಇದೆ, ತುಂಬ ಕೆಮ್ಮು ಬರ್ತಿದೆ, ಕಫ ಬರ್ತಾಯಿದೆ, ಇಲ್ಲಿ ನೋವು ಶುರುವಾಗ್ತಾಯಿದೆ. ಸೊ ಆ ಸಿಂಪ್ಟಮಲ್ಲೇ ಗೊತ್ತಾಗ್ಬಿಡುತ್ತಲ್ವ ಡಾಕ್ಟರ್? ಅಂದರೆ ಸುಮ್ಮನೆ ಮನೇಲಿ ಕೂರೋ ಥರದ್ದೇನು ಕಂಡೀಷನ್ಸ್ ಇರೋದಿಲ್ಲ ಆ ಪರ್ಸನ್ಗೆ. ಅವರಿಗೆ ಅನೇಬಲ್ ಟು ಕಂಪ್ಲೀಟ್ ದ ಸೆಂಟೆನ್ಸಸ್ ಅಂತಾರೆ. ಅಂದರೆ ನೀವು ಮಾತಾಡ್ತಿದ್ದೀರಲ್ಲ, ಉಸಿರಾಟದ ಪ್ರಾಬ್ಲಮ್ ಆಗಿ ಅವ್ರಿಗೆ ಕಂಪ್ಲೀಟ್ ಸೆಂಟೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಒನ್ ಆಫ್ ದ ಸೈನ್. ನಾನು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೆ, ಇವತ್ತು ಮೆಟ್ಲು ಹತ್ಕೊಂಡು ಹೋಗೋಕೆ ನನಗೆ ಉಸಿರಾಟ ಜಾಸ್ತಿ ತೊಂದರೆ ಆಗ್ತದೆ. ದಟ್ ಈಸ್ ಒನ್ ಆಫ್ ದ ಸೈನ್. ಆಗ ಬಂದು ಚೆಕಪ್ ಮಾಡಿಸ್ಕೊಳ್ಳಬೇಕು. ನ್ಯೂಮೋನಿಯಾನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ತುಂಬ ಕಷ್ಟ, ಬಿಕಾಸ್ ಇಟ್ ಈಸ್ ದೇರ್ ಇನ್ ದ ಏರ್. ಅದು ಯಾರಿಗೆ ಬೇಕಾದರೂ ಬರ್ಬೋದು. ಬಟ್ ಬಂದರೆ ಅದನ್ನು ಟ್ರೀಟ್ಮೆಂಟ್ ಹೇಗೆ ಮಾಡೋದು, ದಟ್ ಈಸ್ ಇಂಪಾರ್ಟೆಂಟ್. ಅದರ ಸಿವಿಯರಿಟಿ ಹೆಂಗೆ ಕಮ್ಮಿ ಮಾಡ್ಕೊಳ್ಳೋದು, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ವ್ಯಾಕ್ಸಿನೇಷನ್. ಸೊ ಇಂಥ ರಿಸ್ಕ್ ಫ್ಯಾಕ್ಟ್ರ್ ಇರೋದು ನಾನು ಹೇಳಿದ್ನಲ್ಲ, ಮಕ್ಕಳು, ಎಲ್ಡರ್ಲಿ ಪಾಪ್ಯುಲೇಷನ್, ವಯಸ್ಕರು, ಶುಗರ್ ಇರೋರು, ಕಿಡ್ನಿ ಲಂಗ್ ಡಿಸೀಸ್ ಪ್ರಾಬ್ಲಮ್ ಇರೋರು, ಆ ಪೇಷಂಟ್ ಪಾಪ್ಯುಲೇಷನ್ ವ್ಯಾಕ್ಸಿನೇಷನ್ ತೊಗೊಳ್ಬೇಕು. ಇಯರ್ಲಿ ವ್ಯಾಕ್ಸಿನೇಷನ್ ತೊಗೊಳ್ತಾ ಹೋಗಬೇಕು. ಅಂದರೆ ಇಯರ್ಲಿ ಒನ್ಸ್ ಇರುತ್ತಾ ಅಥವಾ ಲೈಫ್ ಟೈಮಲ್ಲಿ ಒಂದು ತಗೋಬೇಕು, ಆ ಥರ ಹೇಗೆ? ಇಯರ್ಲಿ ಒನ್ಸ್. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಈ ವರ್ಷ ತಗೊಂಡ್ರೆ ಮತ್ತೆ ಮುಂದಿನ ವರ್ಷ ಮತ್ತೆ ತಗೋಬೇಕಾಗುತ್ತೆ. ಸೊ ದಟ್ ವಿಲ್ ಬಿ ದೇರ್. ಬಟ್ ದಟ್ ಈಸ್ ವೆರಿ ಪ್ರಿವೆಂಟಿವ್. ಅದನ್ನು ಪದೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದನ್ನ ಅವಾಯ್ಡ್ ಮಾಡುತ್ತೆ, ಮನೆಯಲ್ಲೇ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಿವಿಯರಿಟಿನ ಕಮ್ಮಿ ಮಾಡುತ್ತೆ. ಸೊ ಇಟ್ ಇಸ್ ಮಕ್ಕಳಿಗೆ ಬೇರೆ ವ್ಯಾಕ್ಸಿನ್, ಏಜ್ ಆದವರಿಗೆ ಬೇರೆ ವ್ಯಾಕ್ಸಿನ್ ಇಲ್ಲ, ಒಂದೇ ರೀತಿ ವ್ಯಾಕ್ಸಿನೇಷನ್ ಇರುತ್ತೆ. ನ್ಯೂಮೋಕಾಕಲ್ ವ್ಯಾಕ್ಸಿನೇಷನ್ ಅಂತ ಬರುತ್ತೆ. ಅದು ಡಾಕ್ಟರ್ ಹತ್ರ ಸಲಹೆ ತೊಗೊಂಡು ಅವ್ರ ಪ್ರಕಾರ ತೊಗೊಳ್ಬೋದು. ಓಕೆ. ಸೊ ಈ ಪ್ರಶ್ನೆ ಹೇಗೆ ರಿಸೀವ್ ಮಾಡ್ತೀರಾ ಗೊತ್ತಿಲ್ಲ, ಬಟ್ ಕಾಸ್ಟ್ ಆಫ್ ದ ವ್ಯಾಕ್ಸಿನ್ ಅಂತ ಬಂದಾಗ ವರಿ ಮಾಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಗುತ್ತಾ, ಎಷ್ಟು ದುಡ್ಡು ಖರ್ಚಾಗ್ಬೋದು ಅನ್ನೋದೊಂದು ಥಾಟ್ ಇದ್ದೇ ಇರುತ್ತೆ. ಸೊ ಹೇಗೆ ಒಂದು ಮಿಡಲ್ ಕ್ಲಾಸ್ ಪೀಪಲ್ಗೆ ಕೈಗೆಟಕೋ ದರದಲ್ಲಿ ಸಿಗಬಹುದಾ ಅಂತ? ಅಂದರೆ ಎಕ್ಸಾಕ್ಟ್ಲಿ ನಾನು ರೇಟ್ ಹೇಳಿ ಅಂತ ಹೇಳ್ತಾ ಇಲ್ಲ, ಅವೈಲೇಬಲ್ ಆಗಬಹುದಾ ಅಂತ. ಗುಡ್. ಐ ಥಿಂಕ್ ಚೆನ್ನಾಗಿ ಫ್ರೇಮ್ ದ ಕ್ವಶನ್ ವೆರಿ ವೆಲ್. ಮೋಸ್ಟ್ ಆಫ್ ದ ರೀಸನ್ ಯಾಕೆ ವ್ಯಾಕ್ಸಿನೇಷನ್ ತುಂಬ ಪ್ರೊಫೌಂಡಾಗಿ ಹೋಗ್ತಾ ಇಲ್ಲ ಅಂದರೆ ಕಾಸ್ಟೇ. ತುಂಬ ಜನ ಅಷ್ಟು ಖರ್ಚು ಮಾಡಿ ತೊಗೊಳ್ಬೇಕಂತ ಹೇಳಿ. ಬಟ್ ಇತ್ತೀಚೆಗೆ ಕಾಸ್ಟ್ ಹ್ಯಾಸ್ ಕಮ್ ಡೌನ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು, ಆ ಚಿಕ್ಕ ಕಾಸ್ಟ್ ನೋಡ್ತಾ ಹೋದರೆ ಈ ಹಾಸ್ಪಿಟಲ್ ಅಡ್ಮಿಷನ್ ಕಾಸ್ಟ್ ಇಸ್ ಹ್ಯೂಮಂಗಸ್. ನಿಮಗೆ ಗೊತ್ತಾಗೋದಿಲ್ಲ, ನಾನು ನೋಡಿದ್ದೀನಿ, ಆಗ ಗೊತ್ತಾಗುತ್ತೆ. ಆ 3 ದಿವಸದ ಹಾಸ್ಪಿಟಲ್ ಕಾಸ್ಟು ಇದರದ್ದು ತುಂಬ ಹೈ ಇರುತ್ತೆ. ಸೊ ಹಾಗಾಗಿ ಈ ಚಿಕ್ಕ ಕಾಸ್ಟಿಗೆ ಯೋಚನೆ ಮಾಡಿ ಆಸ್ಪತ್ರೆಯಲ್ಲಿ ದುಡ್ಡು ಜಾಸ್ತಿ ಖರ್ಚಾಗಬಾರ್ದು ಅಂದರೆ ಫಸ್ಟ್ ವ್ಯಾಕ್ಸಿನೇಷನ್ ತೊಗೊಳ್ಬೇಕು. ಆ್ಯಂಡ್ ಇಟ್ ಈಸ್ ಪ್ರೊಟೆಕ್ಟಿವ್. ನಮ್ಮ ದೇಹವನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕಲ್ಲ, ಅದು ಇನ್ಫೆಕ್ಷನ್ ಆಗಿ ಅದಕ್ಕೆ ತೊಂದರೆ ಆಗೋಕ್ಕಿಂತ ಇದು ಪ್ರೊಟೆಕ್ಷನ್ ಮಾಡುತ್ತೆ. ಅಂದರೆ ವ್ಯಾಕ್ಸಿನೇಷನ್ ಈಸ್, ಎಲ್ಲ ಡಿಸೀಸಿಗೂ ವ್ಯಾಕ್ಸಿನೇಷನ್ ಇಲ್ಲ. ಸೊ ಇರೋ ಡಿಸೀಸಿಗೆ ವ್ಯಾಕ್ಸಿನೇಷನ್ ತೊಗೊಂಡು ಪ್ರಿವೆಂಟ್ ಮಾಡಿಕೊಂಡ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ. ಹೌದು. ಸೊ ಕೆಲವೊಂದಕ್ಕೆ ಬೇಕು ಅಂತ ನಾವು ಬಯಸ್ತೀವಿ, ಬಟ್ ಅದಕ್ಕೆ ಇನ್ನೂ ಬಂದಿಲ್ಲ, ವ್ಯಾಕ್ಸಿನೇಷನ್ ಇಲ್ಲ. ಇರುವುದನ್ನು ನಾವು ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಇಟ್ ಇಸ್ ಪ್ರೂವನ್. ಇದು ಬರೀ ಬಾಯಿ ಮಾತಲ್ಲಿ ಹೇಳಿ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಲ್ಲ. ಇಟ್ ಈಸ್ ಪ್ರೂವನ್. ತುಂಬ ಸ್ಟಡೀಸ್ ಮಾಡಿ, ತುಂಬ ಯೂಸೇಜ್ ಮಾಡಿ, ಅದು ಡೆಫಿನೆಟಿವ್ಲಿ ಹೆಲ್ಪ್ಫುಲ್ ಅಂದೋದಕ್ಕೆ ಎಲ್ಲ ಕಡೆ ಈವನ್ ಗೌರ್ಮೆಂಟಿಂದನೂ ರೆಕಮೆಂಡೇಷನ್ನೇ ಬಂದಿದೆ ಗೈಡ್ಲೈನ್ಸಲ್ಲಿ. ಇಟ್ ಹ್ಯಾಸ್ ಟು ಬಿ ಯೂಸ್ಡ್. ಆ್ಯಂಡ್ ತುಂಬ ಜನ ತೊಗೊಳ್ತಾ ಇದ್ದಾರೆ ಈಗ. ಸೊ ದಟ್ ಈಸ್, ಎಲ್ಲರೂ ತೊಗೊಳ್ಬೇಕು ಅಂತ ಹೇಳ್ತಿಲ್ಲ, ರಿಸ್ಕ್ ಫ್ಯಾಕ್ಟರ್ ಇದ್ದವ್ರು ತೊಗೊಂಡ್ರೆ ತುಂಬ
ಉಪಯೋಗ. ಇಟ್ ವಿಲ್ ಪ್ರಿವೆಂಟ್ ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮೋನಿಯಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತುಂಬ ಕೂಲಾಗಿ ಹೇಳಿದ್ದೀರಾ. ಸೊ ಯಾವುದೇ ರೀತಿಯಾಗಿ ಹೆದರಿಸೋ ಅಂಥದ್ದು ಆ ಥರ ಏನೂ ಹೇಳಲಿಲ್ಲ. ಐಸಿಗೆ ಹೋದರೂ ಕೂಡ ವಾಪಸ್ ತುಂಬ ಜನ ಬಂದೇ ಬರ್ತಾರೆ. ಸೊ ಆದರೆ ಕೇರ್ಲೆಸ್ ಮಾಡಬಾರ್ದು, ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇರಬೇಕು. ಸೊ ಈ ಒಂದು ಚಳಿಗಾಲದಲ್ಲಿ ಸ್ಪೆಷಲಿ ಈ ವಿಂಟರ್ ಸೀಸನಲ್ಲಿ ಸ್ವಲ್ಪ ಹೆಚ್ಚು ಕೇರ್ ತಗೋಬೇಕು, ಹೇಗೆ ಪ್ರಿವೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮೋನಿಯಾದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.